ಪ್ರಾಣಿ ದ ಪೆಟ್ ಸ್ಯಾಂಚುರಿ ಅಂತ ಕನಕಪುರ ರೋಡಲ್ಲಿದೆ. ಪದ್ಮಜರಾವ್ ಅವರ ಮಗ ಸಂಜೀವ್ ಅಂತ ನಡೆಸ್ತಾ ಇರೋದನ್ನ. ಬರೀ ನನ್ನ ಜೊತೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ, ಒಂದಷ್ಟು ಪ್ರಾಣಿಗಳ ಜೊತೆ ಎಲ್ಲ ಒಡನಾಟ ಹೇಗಿರುತ್ತೆ ಅಂತ ತೋರಿಸ್ತೀನಿ. ಇದು ಇಲ್ಲಿ ಬಾಲ ಇದೆಯಲ್ಲ, ಈ ಬಾಲದಿಂದ ಹೊಡೆದ್ರೆ ಮನುಷ್ಯರ ಮೂಳೆ ಕೂಡ ಬ್ರೇಕ್ ಆಗತ್ತಂತೆ. ಮೂಳೆ ಮುರಿದೋಗುವಷ್ಟು ಶಕ್ತಿ ಇರುತ್ತೆ. ಈಗ ನಾವು ಮುಟ್ಟಿದ್ರೆ ಹೊಡೆಯಲ್ಲ ತಾನೇ? ಕರೆಕ್ಟಾಗಿ ಹೇಳಿದ್ರಿ. ಬಿಡ್ಕೋತೀಯ ಚಿನ್ನ? ಅವ್ನು ಚಿಕ್ಕೊಂಡು ಇಟ್ಕೋತೀನಿ ನಾವು. ಸುಮ್ಮನೆ ಈ ಮನೇಲಿ ಮಾತ್ರ ಹೆಣ್ಮಕ್ಳದು ಬರೀ ಜೋರು. ನಾರಿ ನಲಿದರೆ ನಾರಿ ಮುನಿದರೆ ಮಾರಿ ಎಲ್ಲರಿಗೂ ಗೊತ್ತಿದೆ, ಗೊತ್ತಾಯ್ತಾ? ನಂಗೆ ಇದನ್ನ ನೋಡಿದಾಗೆಲ್ಲ ಮೈಲಾರಿ ನಮ್ಮ ಅಣ್ಣ ಅವ್ರದ್ದು ಡೈಲಾಗೇ ನೆನಪಾಗುತ್ತೆ. ಮೈಲಾರಿ ಬೇಕು ಎಲ್ಲೋಯ್ತು ಅಂತ ಅಣ್ಣವ್ರು ಕೇಳೋದು ಮಜ್ಜಾ ಇದೆ ನೋಡಿ. ಎಷ್ಟು ಕತ್ತೆ ಎಷ್ಟು ನೀಟಾಗಿ ಇಟ್ಕೊಳ್ಳೋದು ನೋಡಿ ಮನೇನ. ನೀನು ಇದೆಯಾ? ದಯವಿಟ್ಟು ನೀನು ಕತ್ತೆ ನೋಡಿ ಕಲಿ, ನೀಟಾಗಿ ಇಟ್ಕೊ ಮನೇನ. ಓಕೆ? ಓ ಪೂರೈಸ್ತಾ ಅವಳು ಗುರು. ಸಾರಿ, ಐ ಟೇಕ್ ಬ್ಯಾಕ್ ಮೈ ವರ್ಡ್ಸ್. ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಹಾಯ್, ಹಲೋ, ನಮಸ್ಕಾರ. ನಾನು ನಿಮ್ಮ ನಿರಂಜನ್ ದೇಶಪಾಂಡೆ ಮಾತಾಡ್ತಾ ಇದ್ದೀನಿ. ಸೊ ಈಗಾಗಲೇ ನೋಡಿರ್ತೀರ ನೀವು, ಎಲ್ಲಿ ಹೋಗ್ತಾ ಇದೀವಿ ನಿಮ್ಗೆ ಗೊತ್ತಾಗಿರುತ್ತೆ, ತಮ್ಮನೇಲೂ ಗೊತ್ತಾಗಿರುತ್ತೆ. ಬಟ್ ಸ್ಟಿಲ್ ಇನ್ನೊಂದ್ಸಲ ಹೇಳ್ಬಿಡ್ತೀನಿ. ಪ್ರಾಣಿ ದ ಪೆಟ್ ಸ್ಯಾಂಚುರಿ ಅಂತ ಕನಕಪುರ ರೋಡಲ್ಲಿದೆ. ಪದ್ಮಜರಾವ್ ಅವರ ಮಗ ಸಂಜೀವ್ ಅಂತ ನಡೆಸ್ತಾ ಇರೋದನ್ನ. ನನ್ನ ಒನ್ ಆಫ್ ದ ಫೇವ್ರೆಟ್ ಪ್ಲೇಸ್ ಇದು. ಬರೀ ನನ್ನ ಜೊತೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ, ಒಂದಷ್ಟು ಪ್ರಾಣಿಗಳ ಜೊತೆ ಎಲ್ಲ ಒಡನಾಟ ಹೇಗಿರುತ್ತೆ ಅಂತ ತೋರಿಸ್ತೀನಿ. ಆ್ಯಂಡ್ ನೀವಲ್ಲಿ ಹೇಗೆಲ್ಲ ಪ್ಲ್ಯಾನ್ ಮಾಡ್ಕೋಬೋದು ಅಂತ ತೋರಿಸ್ತೀನಿ. ಬಟ್ ಸದ್ಯಕ್ಕೆ ನಮ್ಮನೆ ಪ್ರಾಣಿ ನೆತಾಕೊಂಡು ಹೋಗೋಣ. ಇವಳೇ ಕುಳಿ, ಬಾ ನಡಿ ಹೋಗೋಣ. ನಡಿ ನಡಿ ನಡಿ. ರೆಡಿನಾ ನೀನು? ರೆಡಿ. ನಮ್ಮವ್ರನ್ನ ರೆಡಿ ಮಾಡಿ ಕರ್ಕೊಂಬರೋದು ಭಾಳ ಕಷ್ಟ. ನಡಿ. ನನ್ನ ಬಗ್ಗೆ ಇನ್ನೂ ಗೊತ್ತಿಲ್ಲ ನಿನಗೆ. ಆಯ್ತು ಬಾ ಅಲ್ಲ ಲುಕ್ಸ್ ಎಲ್ಲ ಆಮೇಲೆ. ಹ್ಯಾಪಿ ಬಾಯ್ ಬಂಗಾರಿ. ನೀನ್ ಬೇಡ, ನೀನ್ ಬಂದ್ಬಿಟ್ಟ ಕಳ್ಳ. ಲವ್ ಹ್ಯಾಪಿ, ನಾವು ಹೋಗ್ಬೇಕು ಅಂದ್ರೆ ಹುಚ್ಚ ಹೋಯ್ತಾ ಕೂತಿದ್ಯಲ್ಲ. ಲವ್ ಬಾ 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 ಜಾಣ ಮರಿ ಬಾ. ಅಯ್ಯೋ ಕಳ್ತಾನೆ ನೋಡಿ ಇಲ್ಲಿ ಬಜಿಟ್ಕೋತಾನೆ ಬಡಿ ಮಗ. ನಾವೆಲ್ಲಾದ್ರೂ ಹೋಗ್ಬೇಕು ಅಂತಂದ್ರೆ ಇವ್ನು ಬಿಡೋದೇ ಇಲ್ಲ, ನಮ್ಮ ಹಿಂದೆನೇ ಬರ್ತಾನೆ. ನಮ್ಮ ಹ್ಯಾಪಿ ಬಿಟ್ಟು ಹೋಗೋದಕ್ಕೆ ಕಷ್ಟ ಆಗುತ್ತೆ, ಬಟ್ ಅಲ್ಲಿ ಕರ್ಕೊಂಡು ಹೋಗೋಕ್ಕಾಗಲ್ಲ. ಸೊ ಹಾಗಾಗಿ ಅವನ್ನ ಸದ್ಯಕ್ಕೆ ಮನೇಲೆ ಬಿಟ್ಟು ನಾವು ಪ್ರಾಣಿಗೆ ಹೋಗ್ತೀವಿ. ಆ್ಯಕ್ಚುಲಿ ನಂದು ಯೂಟ್ಯೂಬ್ ಲಾಗು ಇವಳು ಸುಮ್ಮನೆ ಲೋಗೋ ಥರ ಒಂದು ಇರಲಿ ಅಂತ ಕರ್ಕೊಂಡು ಹೋಗ್ತಾ ಇದ್ದೀನಿ. ಒಂದು ನಿಮಿಷ, ನನ್ನ ಯೂಟ್ಯೂಬ್ ಚಾನಲ್ಲು ನೀನು ಕಾಣಿಸ್ಕೋತಾ ಇರ್ತೀಯ, ಆಯ್ತಾ? ಇದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗು. ಗಂಡ ಹೆಂಡತಿ ಅಂದಮೇಲೆ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಇರಲೇಬೇಕು. ನನ್ನ ಬ್ಲಾಗಲ್ಲಿ ನೀನು ಇರಬೇಕು. ಗಂಡ ಹೆಂಡತಿ ಅಂತಲ್ಲ, ಫ್ರೆಂಡ್ಸ್ ಆದರೂ ಅಷ್ಟೇ, ಯಾರಾದರೂ ಅಷ್ಟೇ. ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಇಸ್ ಮಸ್ಟ್ ಆ್ಯಂಡ್ ಶುಡ್. ಬಟ್ ಯಾರಲ್ಲೂ ಇರಲ್ಲ. ಏನು ಮಾಡೋಕ್ಕಾಗಲ್ಲ, ನಮ್ಮ ಕರ್ಮ. ಬನ್ನಿ ಹೋಗೋಣ, ನಡಿಯಮ್ಮ. ಈ ದೊಡ್ಡ ಪ್ರಾಣಿ ಜೊತೆ ಮಿಕ್ಕಿದ ಪ್ರಾಣಿಗಳನ್ನೆಲ್ಲ ನೋಡೋಣ, ನಡೀರಿ. ನಡಿ. ಈಶಾ, ಪ್ರಾಣಿ ದ ಪೆಟ್ ಸ್ಯಾಂಚುರಿ ಅಂತ ಹಾಕು. ನಾನು ಹಾಕ್ಲಾ? ಹಾಕು, ನಿನ್ನ ಮೊಬೈಲಿಗೆ. ಪ್ರಾಣಿ ದ ಪೆಟ್ ಸ್ಯಾಂಚುರಿ ಇದು ನೋಡಿ. ಈ ಗೂಗಲ್ಲು ನನ್ನ ಮಗಂದು ಬರೀ ಅಮೇರಿಕನ್ ಆ್ಯಕ್ಸೆಂಟಲ್ಲೇ ಹೇಳ್ಬೇಕು. ನೋಡಿದೆ, ರೋನಿ ದ ಪೆಟ್ ಸ್ಯಾಂಚುರಿ ಅಂತ ಬಂದಿದೆ. ಏನು ಬಡ್ಕೋಣ ಇದಕ್ಕೆ? ಗೂಗಲ್ಗೆ ಏನು ಗೊತ್ತು ಅವರು? ಇಲ್ಲ ಇವಾಗ ಇನ್ನೊಂದ್ಸಲ ಹೇಳ್ತೀನಿ. ಇದು ಫುಲ್ ಆ್ಯಕ್ಸೆಂಟಲ್ಲಿ ಹೇಳ್ತೀನಿ ನೋಡು. ಗೂಗಲೇ ಕಳೆದೋಗ್ಬಿಡ್ಬೇಕು ಹಂಗೆ. ಫುಲ್ ಆ್ಯಕ್ಸೆಂಟು ಅಮೇರಿಕನ್ಸೇ ಕಳೆದೋಗ್ಬಿಡ್ಬೇಕು ಹಂಗೆ ಹೇಳ್ತೀನಿ. ಹೇಳಿ, ಬಂದ್ಬಿಡುತ್ತೆ ಅವಾಗ ನೀಟಾಗಿ. ನೋಡೇ ಬಿಡೋಣ. ಪ್ರಾಣಿ ದ ಪೆಟ್ ಇದು ನೀನು ನಗಿಸ್ಬೇಡ. ಪ್ರಾಣಿ ದ ಪೆಟ್ ಸ್ಯಾಂಚುರಿ. ಫ್ರೈಡೆ ದ ಬ್ಯಾಡ್ ಸ್ಯಾಂಚುರಿ. ಗೂಗಲ್ ಅಕ್ಕ ನಿನಗೆ ಇಡ್ತಿದ್ದಾಳೆ ಫುಲ್ಲು. ಕರೆಕ್ಟಾಗಿ ಹೇಳ್ತಿಲ್ಲ. ಇದು ಪ್ರಾಣಿ ದ ಪೆಟ್ ಸ್ಯಾಂಚುರಿ ಬಂತು. ಪೆಟ್ ಸ್ಯಾಂಚುರಿ ಅಂತ ಮಾತ್ರ ಬಂತು. ನಾನು ಟ್ರೈ ಮಾಡಲ್ಲ. ಹಾಳಾಗೋಗ್ಲಿ, ಟೈಪ್ ಮಾಡ್ಬಿಡ್ತೀನಿ. ನಾನು ಮಾಡಲ್ಲ. ಪಕ್ಕನಾ? ಪ್ರಾಣಿ ದಿ ಪೆಟ್ ಸ್ಯಾಂಚುರಿ. ಬಂತು 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 ಬಂತು. ಇದಕ್ಕೇನು ಉತ್ತರ ಕೊಡ್ತೀಯಪ್ಪ? ಏಯ್, ಇಂಟರ್ನೆಟ್ ಆದಾಗಿಲ್ಲ ಕಡೆ. ತಪ್ಪು ಇವಂದು. ಇಂಟರ್ನೆಟ್ ಆನ್ ಆಗಿಲ್ಲ ಅಲ್ಲಿ. ಸರಿ ಆಯ್ತು. ಪ್ರಾಣಿ ದ ಪೆಟ್ ಸ್ಯಾಂಚುರಿ ಅದಕ್ಕೆ ಬಂದಿಲ್ಲ. ಇಂಟರ್ನೆಟ್ ಆನ್ ಆಗಿಲ್ಲ, ಅದಕ್ಕೆ ಬಂದಿಲ್ಲ. ಆದ್ರೂ ಸರಿ ಆಯ್ತು. ಓ ಮೈ ಗಾಡ್, 43 ನಿಮಿಷ ತೋರಿಸ್ತಾ ಇದ್ದೀರಪ್ಪ. ಅಯ್ಯೋ, ನನಗೆ ಭೂಮಿನೇ ಕುಸ್ತಂಗಾಗೋಯ್ತು. ಹಿಡ್ಕಳೆ ಸೆನ್ಸೂರು, ಟ್ರಾಫಿಕ್ ಸೈನ್ಸ್, ಕಮಾನ್.
ಪಾಂಡೆ ನಿಂಗೊಂದು ಸಿಂಹ ತೋರಿಸ್ಲಾ? ಸಿಂಹ ಎಸ್ ಕನಕಪುರದಲ್ಲಿ? ಎಸ್ ಕರ್ನಾಟಕದಲ್ಲೇ ಇಲ್ಲ ಕಣೆ ಸಿಂಹ. ಇದೆ, ಪಕ್ಕ ಇದೆ. ಎಲ್ಲಿದೆ? ಅಲ್ಲಿ ಗ್ರಾಮ ಸಿಂಹ. ಭಯ ಆಗೈತೆ ಗುರು. ಅರ್ಥ ಆಯ್ತು ಅನ್ಸುತ್ತೆ. ಏನೇಶು ಗ್ರಾಮ ಸಿಂಹ, ಓ ಮೈ ಗಾಡ್. ಆಕ್ಚುಲಿ ಎಲ್ಲರಿಗೂ ಹೇಳ್ಬೇಕು ಅದನ್ನ. ನಾಯಿಗೆ ಏನಂತಾರೆ ಕನ್ನಡದಲ್ಲಿ, ಅಚ್ಚ ಕನ್ನಡದಲ್ಲಿ ಅಂತ ಎಷ್ಟೊಂದು ನನಗೆ ಗೊತ್ತೇ ಇಲ್ಲ. ಹೌದು, ಗ್ರಾಮ ಸಿಂಹ ಅಂದ್ರೆ ನಾಯಿ. ನನಗೆ ಭಾಳ ಸಂತೋಷ ಆಯ್ತು ಅವತ್ತು, ಭಾಳ ಸಂತೋಷ ಆಯಿತು. ಗ್ರಾಮ ಸಿಂಹ, ದಟ್ಸ್ ಅ ಗುಡ್ ಒನ್. ಯಾ ಥ್ಯಾಂಕ್ ಯು. ಬರಜ, ಏನ್ ನಿನ್ನ ಹೆಸರು? ರಮೇಶ್. ರಮೇಶ. ಅವನ ಹೆಸರು ಮೇಷನಾ? ಮಲ್ಲೇಶ್. ಮಲ್ಲೇಶ್. ಚೆನ್ನಾಗಿದೆ, ರಮೇಶ ಮಲ್ಲೇಶ. ಬನ್ನಿ ಇಲ್ಲಿ ಇಬ್ರು ಬನ್ನಿ. ನೋಡಿ ಅವ್ರೇನು ಆ್ಯಡ್ ಮಾಡೋದು, ನಾವು ಆ್ಯಡ್ ಮಾಡ್ತೀವಿ. ನೀವು ಜೋರಾಗಿ ಕರೀರಿ. ರಮೇಶ, ನೀನು ಮಲ್ಲೇಶ. ರಮೇಶ. ಮಲ್ಲಣ್ಣ. ಮಲ್ಲಣ್ಣ ಅಲ್ಲ, ಮಲ್ಲೇಶ ಅನ್ಬೇಕು. ನಮ್ಮ ಅಣ್ಣ ಸರ್, ಮರ್ಯಾದೆ ಕೊಡ್ಬೇಕಲ್ವಾ? ಯಾರ ಮಕ್ಕಳಪ್ಪ ನೀವೆಲ್ಲ? ರಮೇಶ. ಮಲ್ಲೇಶ. ಲಡ್ಡು ಬಂದು ಬಾಯಿಗೆ ಬಿತ್ತ. ಕ್ಯಾಡ್ಬರೀಸ್ ಆ್ಯಡು ಚೆನ್ನಾಗಿದೆ ಅಲ್ಲ? ಥ್ಯಾಂಕ್ ಯು ರಮೇಶ್, ಥ್ಯಾಂಕ್ ಯು ಮಲ್ಲೇಶ್, ಬೈ. ಯೂಟ್ಯೂಬ್ನಲ್ಲಿ ಯೂಟ್ಯೂಬ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಮಾಡಿಕೊಟ್ಟು. ಆಯ್ ಶಬ್ಬಾಶ್. ಇದು ನಾನು ಜಾಸ್ತಿ ಯೂಟ್ಯೂಬ್ ನೋಡ್ತಿದ್ದೆ, ನಿಮ್ಮನ್ನು ನೋಡಿದ್ದೀನಿ. ನಾನು ನೋಡಿದ್ದೀರಾ? ನನ್ನ ಪುಣ್ಯ. ಅದು ಎಲ್ಲಿಗೆ ಹೋಗಿ ಹೊರಗಿನ ದೇಶಕ್ಕೆ ಹೋಗಿದ್ರಲ್ಲ. ಓ, ಡಾಕ್ಟರ್ ಬ್ರೋ ವಿಡಿಯೋ ನೋಡಿದ್ದೀರಾ? ಟೀ ಕುಡಿತಾ ಇದ್ದೀರಾ, ನೀವು ಇಲ್ಲಿದ್ದೀರಾ ಕನ್ನಡದವರು ಅಂತ. ಕರೆಕ್ಟ್. ನಿರಂಜನ್ ದೇಶಪಾಂಡೆ ಯೂಟ್ಯೂಬ್ ಚಾನಲ್ ಅಂತ ಬಂದಿದೆ. ಸಬ್ಸ್ಕ್ರೈಬ್ ಅಂತ ಒತ್ತೀನಿ. ಹಂಗೆ ಬೆಲ್ ಐಕಾನ್ ನೋಡಿಬೇಕು ಇವಾಗ. ಆಲ್. ನಾನು ಇವಾಗ ಏನೇ ವಿಡಿಯೋ ಹಾಕಿದ್ರು ನಿಮಗೆ ಬರುತ್ತೆ. ಸರಿ ಸರ್, ಓಕೆನಾ? ಓಕೆ ಬಾಯ್. ನೋಡ್ತಾ ಇರ್ತೀನಿ ನಾನು. ಡಾಕ್ಟರ್ ಜೊತೆ ನೀವು ಇದ್ದಿದ್ರೆ ಅದೊಂದೇ ವಿಡಿಯೋಲಿ ಇದ್ದಿದ್ದು. ಆಮೇಲೆ ಕರಿತಾ ಇದ್ದೀನಿ, ಅವನೇ ಸಿಗ್ತಲ್ಲ ಪಾಪ. ಮೋಸ್ಟ್ ಬಿಸಿಯೆಸ್ಟ್ ಇನ್ ದ ವರ್ಲ್ಡ್ ಆಗ್ಬಿಟ್ಟು ಅವ್ನು ಡಾಕ್ಟರ್ ಬ್ರೋ. ನೋಡ್ರಾಜಾ, ವರ್ಲ್ಡ್ ವೈಡ್ ಪಾಪ್ಯುಲರ್ ಆಗ್ಬಿಟ್ಟಿದೆ ನೀನು. ಅಭಿಮಾನಿ. ನನ್ನ ಅಭಿಮಾನಿನಪ್ಪ. ಥ್ಯಾಂಕ್ ಯುಪ್ಪ. ನಾನು ಡಾಕ್ಟರ್ ಬ್ರೋ ಅಭಿಮಾನಿ. ಆಗ್ಲಪ್ಪ, ಥ್ಯಾಂಕ್ ಯುಪ್ಪ. ಬಾಯ್. ಚಿನ್ನ ನಮ್ಮ ಜನ ಚಿನ್ನ. ಕನ್ನಡದ ಮಾತು ಚೆನ್ನ, ಕನ್ನಡದ ಜನ ಚೆನ್ನ, ಕನ್ನಡವೇ ನಮ್ಮಮ್ಮ. ನಮ್ಮ ಸ್ಟೈಲೇ ಕರ್ನಾಟಕ ಅಂತ. ಬನ್ನಿ, ಪ್ರಾಣಿ ಅಂತ ಬಂತಲ್ಲಿ ಹೋಗ್ಬಿಡೋಣ. ಅಂತೂ ಇಂತೂ ಪ್ರಾಣಿಗೆ ಬಂದ್ವಿ. ಪಾರ್ಕಿಂಗಿಗೂ ಇಲ್ಲಿಗೆ ಏನು ಸಮಸ್ಯೆ ಇಲ್ಲ, ಸಾಕತ್ತಾಗಿದೆ, ಆರಾಮಾಗಿದೆ. ಎದುರುಗಡೆ ನೋಡಿ ಏನು ಸೂಪರಾಗಿದೆ ಬೆಟ್ಟ. ಇಟ್ಸ್ ಅ ಬ್ಯೂಟಿಫುಲ್ ಪ್ಲೇಸ್. ಲಾಕ್ ಮಾಡೋಣ. ಕಾರ್ ಫಸ್ಟ್ ಸೇಫ್ ಆಗಿರ್ಬೇಕು. ಭಾಳ ಅಂಡರ್ಕೊಂಡು ತಗೊಂಡಿದ್ದೀನಿ ಯಾರು ಮಾಡಕ್ ಸಾಧ್ಯ ಆಗಲ್ಲ. ಫುಲ್ ರಕ್ತ ಸೋರಿಸಿ, ಬರೀ ಬೆವರಲ್ಲ, ರಕ್ತ ಸೋರಿಸಿ ತೊಗೊಂಡ್ರೆ ಕಾರದು. ನೀವು ಯಾರು ಒಪ್ತಿರೋ ಬಿಡ್ತಿರೋ ಏನೋ, ಅದು ಸೇಫ್ ಆಗಿರ್ಬೇಕಷ್ಟೆ. ಹಲೋ, ಹಾಯ್. ಸೊ ಇಲ್ಲಿ ಬಂದಿದ ತಕ್ಷಣ ನಿಮಗೆ ಟಿಕೆಟ್ ಕೌಂಟ್ರ್ ಇರುತ್ತೆ. ವೆರಿ ನಾಮಿನಲ್ ಪ್ರೈಸ್ ಚಾರ್ಜ್ ಮಾಡ್ತಾರೆ. ಸೊ ಖಂಡಿತವಾಗ್ಲೂ. ಆ್ಯಂಡ್ ನೀವು ಇಲ್ಲಿ ಕೊಡೋದೆಲ್ಲ ಪ್ರಾಣಿಗಳಿಗೆ ಹೋಗುತ್ತೆ. ಹೆಸರೇ ಅದಕ್ಕೆ ಪ್ರಾಣಿ ಅಂತ ಇಟ್ಟಿದ್ದಾರೆ. ದಯವಿಟ್ಟು ಇಲ್ಲಿ ಟಿಕೆಟಲ್ಲಿ ಯಾರನ್ನ ಡಿಸ್ಕೌಂಟ್ ಕೊಡಿ ಅಂತೆಲ್ಲ ದಯವಿಟ್ಟು ಯಾರು ಕೇಳಕ್ಕೆ ಹೋಗ್ಬೇಡಿ. ಸೊ ಮೀಟ್ ಮೈ ಫ್ರೆಂಡ್ ಯಶಸ್ ಅಂತ. ಸೊ ಇವ್ರು ಇವತ್ತು ನಮ್ಮ ಜೊತೆ ಇರ್ತಾರೆ. ಇವ್ರು ಗೈಡ್ ಮಾಡ್ತಾರೆ ಕಂಪ್ಲೀಟಾಗಿ. ಪ್ರಾಣಿ ಒಳಗಡೆ ಬಂದಿದ ತಕ್ಷಣ ನಿಮ್ಗೆ 2 ಬೆನಿಫಿಟ್ ಇದೆ. ಒಂದು, ಪ್ರಾಣಿಗಳ ಜೊತೆ ಇರ್ಬೋದು. ಆ್ಯಂಡ್ ಇನ್ನೊಂದು, ಪ್ರಾಣಿಗಳ ಬಗ್ಗೆ ತಿಳ್ಕೊಬೋದು. ಏನು ಗೊತ್ತಾ, ನಾವು ನಾರ್ಮಲಾಗಿ ದಿನಾಗಲೂ ನೋಡ್ತಾನೆ ಇರ್ತೀವಿ ಕತ್ತೆಗಳು, ಕುದುರೆಗಳು, ಹಸು, ಅದು ಇದೆಲ್ಲ. ಬಟ್ ಎಷ್ಟು ಜನ ಅದ್ರ ಜೊತೆ ಒಡನಾಟ ಇದೆ. ಇಲ್ಲಿ ಬಂದು ಅದ್ರ ಜೊತೆ ಇದ್ದಾಗ ನಿಮ್ಗೆ ಅದಕ್ಕೆ ಸಿಗೋ ಖುಷಿನೇ ಬೇರೆ. ನೋಡಿ, ಏವಿಯರ್ ಇದೆ, ಕೆಫೆಟೀರಿಯಾ ಇದೆ, ರೆಸ್ಟ್ ರೂಮ್ ಇದೆ, ವೇಟಿಂಗ್ ಏರಿಯಾ ಇದೇನೋ ಎಲ್ಲ ಇದೆ. ರೋಡ್ ಎಂಡ್ಸ್ ಅಂತ ಬೇರೆ ಇದೆ. ಆ್ಯಂಡ್ ಇಲ್ಲಿ ಇಗ್ವಾನ ಇದೆ. ಇಗ್ವಾನ ಅಂದರೆ ನಮ್ಗೆ ಲೋಕಲ್ ಲ್ಯಾಂಗ್ವೇಜಲ್ಲಿ ಹೇಳಬೇಕು ಅಂದರೆ ಒಂಥರ ಓತಿಕೆತ್ತ ಇದ್ದಂಗೆ. ಓತಿಕೆತ್ತ, ಶಿಳೆಕೆತ್ತ ಅಂತೀವಲ್ಲ, ಆ ಥರ ಅದು ಇಟ್ಟಿಟ್ಟೇ ಮರಿಗಳಿತ್ತು ನಾವು ಲಾಸ್ಟ್ ಟೈಮ್ ಬಂದಾಗ. ಈಗ ನೋಡಿದ್ರೆ ನಮ್ಮ ಮಗೊಂದು ಇಷ್ಟು ಅಗಲ ಆಗಿದೆ. ಎಲ್ಲ ಗ್ರೀನು, ಎಲ್ಲೋ ಏನೇನೋ ಇದೆ. ಇದು ಇಲ್ಲಿ ಬಾಲ ಇದೆಯಲ್ಲ, ಈ ಬಾಲದಿಂದ ಹೊಡೆದ್ರೆ ಮನುಷ್ಯರ ಮೂಳೆ ಕೂಡ ಬ್ರೇಕ್ ಆಗತ್ತಂತೆ. ಮೂಳೆ ಮುರಿದೋಗುವಷ್ಟು ಶಕ್ತಿ ಇರ್ತದೆ. ಈಗ ನಾವು ಮುಟ್ಟಿದ್ರೆ ಹೊಡೆಯಲ್ಲ ತಾನೆ. ಕರೆಕ್ಟಾಗಿ ಹೇಳಿದ್ರಿ. ಇವನು ಹೊಡಿಯಲ್ಲ, ಯಾಕೆಂದರೆ ಇವನು ಕಂಪ್ಲೀಟ್ಲಿ ಫ್ರೆಂಡ್ಲಿ ಆ್ಯನಿಮಲ್ ಆಗಿರೋದ್ರಿಂದ ದೇ ಡೋಂಟ್ ರಿಯಾಕ್ಟ್. ನಿಮ್ಮನ್ನೇ ನಂಬಿದ್ದೀವಿ. ಏನು ಅಂದರೆ ಅದು ತಿನ್ನೋದೆಲ್ಲ ಇಲ್ಲೆಲ್ಲ ಏನೂ ಇರಲ್ವಂತೆ.
ಎಲ್ಲ ಬಾಲ್ದಲ್ಲಿ ಹೋಗಿ ಶೇಖರಣೆ ಆಗುತ್ತಂತೆ. ಅದಕ್ಕೆ ಅದು ಜಾಸ್ತಿ ಮಸಲ್ಸ್ ಇರುತ್ತಲ್ಲಿ ವಾತು ರಾಪತ್ ಹೊಡೆಯುತ್ತೆ ಅಂತ. ಆ್ಯಕ್ಚುಲಿ ಪ್ರಾಣಿ ಬಗ್ಗೆ ಇನ್ನೂ ನಾನು ಹೇಳಲೇಬೇಕು. ಇಲ್ಲಿರೋ ಒಂದಷ್ಟು ಪ್ರಾಣಿಗಳನ್ನ ಹೆಂಗೆ ಬಂದಿದೆ ಇಲ್ಲಿ, ಇವ್ರಿಗೆ ಯಾರು ಅಥಾರಿಟಿ ಕೊಡ್ತಾರೆ, ಹೆಂಗೆ ಬಂದುಬಿಟ್ಟಿದೆ ಅಂದರೆ ಒಂದಷ್ಟು ಕಡೆ ರೆಸ್ಕ್ಯೂ ಆಗಿದ್ದಾವೆ ಇವೆಲ್ಲ. ಯಾಕೆ ಗೊತ್ತಾ, ಎಲ್ಲೋ ಯಾರೋ ತೊಗೊಂಡು ಹೋಗ್ತಾ ಅಥವಾ ಎಲ್ಲೋ ಕಳ್ಳು ಸಾಗಾಣಿಕೆ ಮಾಡ್ತಾ, ಅಥವಾ ಕೆಲವು ಸಲ ಏರ್ಪೋರ್ಟಲ್ಲೆಲ್ಲ ಏನೇನೋ ಡಾಕ್ಯುಮೆಂಟ್ಸ್ ಇಲ್ದೆಲ್ಲ ಮಾರ್ತಾ ಇರ್ತಾರೆ. ಆಮೇಲೆ ಕೆಲವೆಲ್ಲ ಪಾಪ ಆಕ್ಸಿಡೆಂಟ್ ಆಗೋರು ನೋಡಿ. ಇದಕ್ಕೆ ಕೈ ಎಲ್ಲ ಕಟ್ಟಾಗೋಗಿದೆ ಪಾಪ, ಬೆರಳೆಲ್ಲ ಕಟ್ಟಾಗೋಗಿದೆ ನೋಡಿ. ಇಲ್ಲಿ ನೋಡಿ ಪಾಪ, ಇವನಿಗೆ ಬೆರಳೇ ಇಲ್ಲ, ಇವನಿಗೆ ಇದೆಲ್ಲ ಕಟ್ಟಾಗೋಗಿ ಯಾವುದೋ ಸ್ಥಿತಿಲಿ ಇದ್ವು ಪಾಪ ಇವೆಲ್ಲ. ಇಂಥದನ್ನೆಲ್ಲ ರೆಸ್ಕ್ಯೂ ಮಾಡಿ ಇಲ್ಲಿ ತಂದು ಕೊಡ್ತಾರೆ, ಅಥವಾ ಇವರೇ ರೆಸ್ಕ್ಯೂ ಮಾಡಿದ ತಕ್ಷಣ ಅವರೇ ತಂದು ಇಲ್ಲಿ ಬಿಡ್ತಾರೆ. ಸೊ ಅಂಥವಕ್ಕೆಲ್ಲ ಇಲ್ಲಿ ಒಳ್ಳೆ ರಕ್ಷಣೆ ಸಿಗುತ್ತೆ. 14 ವರ್ಷದ ಐವಾನ್ ಇವನು ನೋಡಿ, ನೋಡೋಕ್ಕೆ ಹೆಂಗಿದೆ ನೋಡಿ. ಫುಲ್ ವೆಜಿಟೇರಿಯನ್ ಆದರೆ ಇದು. ಬಿಡ್ಕೋತೆ ಚಿನ್ನ? ಅವ್ನು ಚಿಕ್ಕವನು ಇಟ್ಕೋತೀನಿ ನಾನು. ಸುಮ್ಮನೆ ಈ ಮನೇಲಿ ಮಾತ್ರ ಹೆಣ್ಮಕ್ಳದು ಬರೀ ಜೋರು. ನಾರಿ ನಲಿದರೆ ನಾರಿ ಮುನಿದರೆ ಮಾರಿ ಎಲ್ಲರಿಗೂ ಗೊತ್ತಿದೆ, ಗೊತ್ತಾಯ್ತಾ? ಆ್ಯಂಡ್ ಒನ್ ಮೋರ್ ಥಿಂಗ್, ನಾನಿಲ್ಲಿ ಬಂದು ಈ ಪ್ರಾಣಿಗಳ ಬಗ್ಗೆ ಹೇಳೋದಕ್ಕೋಸ್ಕರ ಬಂದೀನಿ. ಆ್ಯಂಡ್ ಪ್ರಾಣಿ ಬಗ್ಗೆ ಇನ್ನೊಂದಷ್ಟು ಎಲ್ಲರಿಗೂ ಮಾಹಿತಿ ಕೊಡೋಣ ಅಂತ ಬಂದೀನಿ. ಹಾಗಾಗಿ ನಾನು ಇದನ್ನು ಎತ್ಕೊಂಡಿದ್ದೀನಿ. ಬಟ್ ಇಲ್ಲಿ ಬಂದವ್ರಿಗೆಲ್ಲ ನಮಗೂ ಮುಟ್ಟಕ್ಕೆ ಬಿಡಿ, ಎತ್ಕೊಳ್ಳೋಕೆ ಬಿಡಿ, ಇಟ್ ಈಸ್ ನಾಟ್ ಪಾಸಿಬಲ್, ಎಲ್ಲರಿಗೂ ಬಿಡೋದಿಲ್ಲ. ಸೊ ಇದು ಎಷ್ಟು ಜೆಂಟಲ್ ಆಗಿದೆ ಅಷ್ಟು ಒಳ್ಳೆಯದು. ಇವಳಿಗೆ ಹೆಸರು ಇಟ್ಟಿಲ್ವಂತೆ, ಅದಕ್ಕೆ ನಾನೇ ಒಂದು ನಾಮಕರಣ ಮಾಡ್ತಾ ಇದ್ದೀನಿ. ಏನು ಗೊತ್ತಾ? ಏನು? ಸುಂದ್ರಿ ಅಮ್ಮ. ಹಂಗೆ ಬಿಡಬಾರ್ದು ಪುಟಿ. ಬಿಟ್ಟಿಲ್ಲ, ಇದಕ್ಕೆ ಅವ್ರು ಕೊಡಲ್ಲ. ಬಿಡು ಇಟ್ಕೋತೀನಿ, ಕೊಡೋಕೆ ಬಿಡು ಬೇಡಮ್ಮ. ಅದಕ್ಕೆ ಅವ್ರು ಯಾರ ಕೈಲಿಗೂ ಕೊಡಲ್ಲ. ಬಾಯ್ ಸುಂದ್ರಿ. ಬಾಯ್. ನೋಡಿ ಯಾಕೆ ನಿಮಗೆ ಬಿಡಲ್ಲ, ಕೈಗೆ ಎತ್ಕೊಳ್ಳೋಕೆ ಬಿಡಲ್ಲ ಅಂದರೆ ಇಲ್ಲಿ ನೋಡಿ, ಇಲ್ಲ ಲೈನ್ಗಳು ಬರೆಗಳೇ ಬಂದ್ಬಿಡ್ತು. ನಮಗೇನಂದ್ರೆ ಇದೆಲ್ಲ ಅಭ್ಯಾಸ ಇದೆ. ಯಾಕೆ ನಮ್ಮ ರೆಸಾರ್ಟಲ್ಲೂ ಈ ಥರ ಸಾಕಷ್ಟು ಪ್ರಾಣಿಗಳು ಅದೆಲ್ಲ ಬರ್ತಿರ್ತವೆ. ಅದಕ್ಕೋಸ್ಕರನೇ ಯಾರ ಕೈಗೂ ಬಿಡಲ್ಲ, ಬಿಡಲೂಬಾರ್ದಿದೆ. ಓಕೆ, ನೆಕ್ಸ್ಟ್ ಹೋಗೋಣ. ತಿನ್ನೋ ಕೋಳಿನ ಅಥವಾ ಸುಮ್ಮನೆ ಸಾಕೋ ಕೋಳಿನ ಇದು? ಸಾಕೋ ಕೋಳಿ. ಯಾವ ದೇಶದಿದು? ಚೈನಾದಲ್ಲಿ ಸಿಗೋದು ಇವರು. ಅಲ್ಲಿ ಪಿಗ್ಮಿ ಸ್ಪೀಶೀಸ್ ಅಥವಾ ಡ್ವಾಫ್ ಸ್ಪೀಶೀಸ್ ಅಂತ ಕರೀತಾರೆ. ಹಾಂ. ಇದೆಲ್ಲ ಪಕ್ಷಿಗಳೇನು ನೋಡ್ತೀರಾ, ಜನ ಸಾಕಾಗ್ದಿರಾ ಅಥವಾ ಬೇರೆ ಬೇರೆ ರೀಸನ್ಸ್ಗೆ ತಂದು ಸರೆಂಡರ್ ಮಾಡಿರೋದು. ಸೊ ನೀವು ಅಷ್ಟೇ ನಿಮ್ಮ ಮನೇಲಿ ಏನಾದರೂ ತೊಗೊಂಬಿಡ್ತೀರಾ, ಕೆಲವರೆಲ್ಲ ಶೋಕಿಗೆ ತೊಗೊತಾರೆ, ಆಮೇಲೆ ಸಾಕೋಕ್ಕಾಗಲ್ಲ, ಅವೆಲ್ಲ ಕಷ್ಟಗಳಿರುತ್ತೆ. ಸೊ ಆ ಥರ ಇದ್ದವರು ಆಗಲ್ಲ ಅಂದಾಗ ಅದನ್ನೆಲ್ಲೋ ಹಾರಕ್ಕೆ ಬಿಟ್ಬಿಡೋದು. ಯಾಕಂದರೆ ಇದಕ್ಕೆಲ್ಲ ನೀವು ಹಂಗೆ ಸುಮ್ಮನೆ ಹಾರಕ್ಕೆ ಬಿಡೋಕ್ಕಾಗಲ್ಲ, ಯಾಕೆ ನೀವೆಲ್ಲ ಅಷ್ಟು ಹಾರೋದು ಇಲ್ಲ. ಆಮೇಲೆ ದ ಮೊಮೆಂಟ್ ಯು ಲೀವ್ ಇಟ್ ಔಟ್ಸೈಡ್, ಕಾಗೇನೋ ಹದ್ದೋ ಬಂದು ತಿಂದು 2 ಸೆಕೆಂಡಲ್ಲಿ ಸಾಯಿಸಾಕ್ಬಿಟ್ರದು. ಸೊ ನಿಮ್ಮ ಕೈಲಿ ಆಗಿಲ್ಲ ಅಂದರೆ ದಯವಿಟ್ಟು ಇಂಥ ಕಡೆ ತಂದು ಕೊಡಿ, ಇಲ್ಲ ಅದಕ್ಕೊಂದು ಒಳ್ಳೆ ಭವ್ಯವಾದ ಮನೆ ಸಿಗುತ್ತೆ. ಬಾತ್ಕೊಳ್ಳಿ ನಡೆಯೋದೆ ಮಜಾ ಅಲ್ಲ ಒಳ್ಳೆ. ಹಿಂಗೆ ಇಷ್ಟ ಬಾತ್ಕೊಳ್ಳಿತಾರೆ ನೋಡಿ. ಇಲ್ಲ, ಇದು ಆ್ಯಕ್ಚುಲಿ ಕಾಯಿಲೆ ಬಂದಿರೋ ಬಾತ್ಕೊಳ್ಳಿ ಮಾತ್ರ ಹಂಗೆ ನಡೆಯೋದು. ಚೆನ್ನಾಗಿರೋ ಬಾತ್ಕೊಳ್ಳಿ ಸುಮ್ಮನೆ ಹಿಂಗೆ ನಡೆಯುತ್ತೆ ಅಷ್ಟೇ. ಉಳ್ತೋರು ಹಿಂಗೆಲ್ಲ ನಡೆಯಲ್ಲ. ಅದು ನನ್ನ ಮೇಲೆ ಬರೀ ನೆಗೆಟಿವ್ ಮಾಡೋಕ್ಕೆ ಇರೋದು. ನೋಡಿ, ಬಾತ್ಕೋಳಿ ಎಲ್ಲರೂ ನೋಡಿರ್ತಾರೆ. ಅದೆಲ್ಲ ನೋಡಿ, ಅಲ್ಲಿ ಏನು ಲಿಟ್ರಲಿ ಕೆಸರು ಕೊಚ್ಚಲ್ಲಿ ಬಿದ್ದು ಒದ್ಲಾಡ್ತಾ ಇದೆ. ಅದ್ರದ್ದು ಪಾದ ಬಿಟ್ಟು ಏನೂ ಗಲೀಜಾಗಿಲ್ಲ. ಹೇಗೆ ಅಂತ ನೀವು ಕೇಳ್ಬೋದು. ಅದಕ್ಕೆ ಏನಕ್ಕೆ ಅಂದರೆ ಅದಕ್ಕೆ ಹಿಂದ್ಗಡೆ ಒಂದು ಆಯಿಲ್ ಥರ ಇದಾಗುತ್ತೆ, ಜನ್ರೇಟ್ ಆಗುತ್ತೆ. ಅದನ್ನು ಅದು ಮಸಾಜ್ ಥರ ಮಾಡ್ಕೊಳತ್ತೆ. ನೀವು ಅದು ಬಾತ್ಕೊಳ್ಳಿ ನೋಡಿ, ಹಿಂದೆ ಹಿಂಗೆ ಬಾಲ ಹಿಂಗೆ ಅಂದ್ಕೊಳತ್ತೆ, ಹಿಂಗೆ ಇಡೀ ಮೈ ಹಿಂಗೆ ಫೆದರ್ಗೆಲ್ಲ ಹಚ್ಕೊಂಡು ಹೋಗುತ್ತೆ. ಸೊ ಆಯಿಲ್ ಇಡೀ ಮೈಗೆ ಅದು ಅಪ್ಲೈ ಮಾಡ್ಕೊಳುತ್ತೆ. ಅದು ಒಂಥರ ಈ ವಾಟರ್ ಪ್ರೂಫ್ ಥರ ವರ್ಕ್ ಆಗುತ್ತೆ. ಸೊ ಅದ್ರ ಮೇಲೆ ಅದು ನೀರು ನಿಲ್ಲೋದೇ ಇಲ್ಲ. ವೆರಿ ರೇರ್ ನೀವು ಗಲೀಜಾಗಿರೋದು ಅಥವಾ ಧೂಳಾಗಿರೋ ಬಾತ್ಕೋಳಿಗಳು ಅವೆಲ್ಲ ನೋಡೋದು. ಆಮೇಲೆ ದಯವಿಟ್ಟು ಪ್ರಾಣಿಗೆ ಬರೋರಿಗೆ ಒಂದು ಸಜೆಷನ್ನು, ಅಮೀಕಂ ಪ್ಯಾಟ್ ಹಾಕೋಬರೋಣ ಅಂತಿದ್ದೆ. ಯಾರು ಹಾಕೋತಾರೆ, ಶೆಕೆ ಆಗುತ್ತಲ್ಲ ಅಂತ ಚಡ್ಡಿ ಹಾಕೋ ಬಂದೆ. ಸರಿ ಕಚ್ತಾ ಇದೆ ಗುರು, ಸೊಳ್ಳೆ ಅಮ್ಮ. ಇಲ್ಲ ಮುಗಿಸ್ಬಿಡ್ತೀನಿ, ಕೂತ್ಕೊಳ್ರಿ. ದಯವಿಟ್ಟು ಪ್ರಾಣಿಗೆ ಬರೋಕ್ಕಿಂತ ಮುಂಚೆ ಎಲ್ಲರೂ ನೆಟ್ಟಿಗೆ ನೀಟಾಗಿ ಪ್ಯಾಂಟ್ ಹಾಕೊ ಬನ್ನಿ.
ರ್ಯಾಬಿಟ್ ಏನು ಗೊತ್ತಾ, ನೋಡೋಕ್ಕೆ ಚಂದ, ಬಟ್ ಕೆಲವ್ರು ಅಂತಾರೆ ತುಂಬ ಗಲೀಜು, ತುಂಬ ವಾಸನೆ, ಹಂಗೆ ಹಿಂಗೆ ಅಂತಾರೆ. ಅದು ನಿಮ್ಮ ಫೀಡ್ ಮೇಲೂ ಹೋಗುತ್ತೆ. ಇದ್ರ ಹೆಸರು ಗ್ರೇ ಅಂತೆ. ಅದು ಗ್ರೇ ಇದೆ, ಅದಕ್ಕೆ ಗ್ರೇ ಅಂತ ಇಟ್ಟಿದ್ದೀರಾ? ನೈಸ್. ಆ್ಯಕ್ಚುಲಿ ಇದನ್ನು ಕಿವಿ ಹಿಡ್ಕೋಬೇಕು ಅಂತಾರಲ್ಲ, ಇದು ರಾಂಗ್ ಮೆಥಡ್. ಕಿವಿ ಹಿಡಿದಿದ್ದಾಗ ಏನಾಗುತ್ತೆ, ಆ ಬಾಡಿ ವೇಟ್ ಎಲ್ಲ ಕೆಳಗೆ ಬೀಳುತ್ತೆ. ಸೊ ಸ್ಪೈನಲ್ ಕಾರ್ಡ್ ಅನ್ನೋದು ಕಟ್ ಆಗುತ್ತೆ. ಸೊ ಇದರಿಂದ ಏನು ಗೊತ್ತಾಗುತ್ತೆ ಅಂದರೆ, ದಯವಿಟ್ಟು ಹಿಂಗೆ ಕಿವಿ ಹಿಡಿದು ಹೇಳಿಬೇಡಿ, ನೀಟಾಗಿ ಮಗು ಥರ ಎತ್ಕೊಳ್ಳಿ. ದಟ್ಸ್ ಅ ರಾಂಗ್ ಮೆಥಡ್. ಅದು ಸೊ ಮಕ್ಕಳಿಗೆ ಈಗ ವೀಕೆಂಡ್ಸು, ಈಗ ದಸರಾ ಹಾಲಿಡೇಸ್ ಬರುತ್ತೆ, ಮಕ್ಕಳಿಗೆ ಯಾರಿಗಾದ್ರೂ ಪ್ರಾಣಿನ ನೋಡ್ಕೋಬೇಕು ಅಂತ ಅನಿಸಿದ್ರೆ ಖಂಡಿತವಾಗ್ಲೂ ಇಲ್ಲಿಗೆ ಬಂದು ಅವರೇ ಟ್ರೈನ್ ಮಾಡ್ತಾರೆ. ಅದಕ್ಕೆ ಊಟ ಹಾಕೋದು, ನೀರು ಕುಡಿಸೋದು. ಮತ್ತು ಪ್ರಾಣಿಗಳ ಜೊತೆ ಬೆಳೆದಾಗ, ಅವ್ರ ಒಡನಾಟ ಜೊತೆ ಇದ್ದಾಗ ಮಾನಸಿಕವಾಗಿ ಅವ್ರಿಗೆ ಇನ್ನೂ ಸ್ವಲ್ಪ ಎಕ್ಸ್ಪ್ಲೋರ್ ಆಗ್ತಾರೆ ಟುವರ್ಡ್ಸ್ ನೇಚರ್. ಬಾರ ಇಲ್ಲಿ ಮತ್ ಬಾ 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 ಓ ಮಸ್ ಸೇ ಹಾಯ್. ಹಾಯ್ ಮಾಸ್. ನಾನು ಎಷ್ಟೊಂದು ಕಡೆ ಹೋಗಿದ್ದೀನಿ ಆಯ್ತಾ, ಕೆಲವುದೆಲ್ಲ ಸಖತ್ತಾಗಿರುತ್ತೆ ನಾಯಿಗಳು. ಏನೋ ಮುಟ್ಟಾಣ ಅಂತ ಹೋದ್ರೆ ಅದು ಫಸ್ಟ್ ಹತ್ರ ಬರ್ತವೆ. ಕೆಲವು ಹುಡುಗಿರು ಸೋ ಇವಣೋ ಅಂತ ಇರ್ತಾರೆ, ಬಂದು ಕ್ಲೀನಾಗಿ ಹಿಂಗೆ ಕಾಲು ತುಚ್ಚ ಒಯ್ತಾ ಇರ್ತದೆ. ಅಯ್ಯೋ, ಸನ್ಶೈನ್ ಬಾಯ್ ಬಾಯ್ ಸನ್ಶೈನ್. ಅಯ್ಯೋ ಎಷ್ಟು ಚೆನ್ನಾಗಿ ಬರುತ್ತಿದ್ದು. ಹಾಯ್ ಸನ್ಶೈನ್. ಹಾಯ್. ಅಯ್ಯೋ ಅದು ಉಸಿರಾಟ ಹೆಂಗೆ ಕೇಳುತ್ತೆ ನೋಡು. ಬರೀ ಚಿನ್ನ ಇಲ್ಲಿ ಚಿನ್ನು ಬಂಗಾರ. ಅಯ್ಯಪ್ಪ ನೋಡಿ, ಇದ್ರ ಹೆಸರು ಸನ್ಶೈನ್. ಏನು ಸೊಪ್ಪದು? ಸ್ಪಿನಾಚಾ? ಮಲ್ಬೆರಿ. ಮಲ್ಬೆರಿ. ನೋಡಿ, ನಾವೆಲ್ಲ ಕನ್ನಡದಲ್ಲಿ ಲೋಕಲಾಗಿ ಹೇಳ್ಬೇಕು, ಆಮೆ ಅಂದ್ಬಿಡ್ತೀವಿ. ನೀವು ಹೇಳಿ ಇದಕ್ಕೆ ಏನಿದು? ಇದನ್ನ ಟಾಟಾಯ್ಸ್ ಅಂತ ಕರಿತೀವಿ. ಸೊ ಟಾಟಾಯ್ಸ್ ಬಂದು ಕಂಪ್ಲೀಟ್ಲಿ ಲ್ಯಾಂಡ್ ಆನಿಮಲ್, ಅಂದ್ರೆ ನೀರಲ್ಲಿ ಹೋಗಿ ಮುಳುಗೋದು, ಸ್ವಿಮ್ಮಿಂಗ್ ಮಾಡೋದೆಲ್ಲ ಮಾಡಲ್ಲ. ಇದು ನೀರಲ್ಲಿ ಇರಲ್ಲ, ಕಂಪ್ಲೀಟ್ ನೆಲದ ಮೇಲೆ ಇರುತ್ತೆ. ಇದು ಸದ್ಯಕ್ಕೆ ಇವಾಗ 9 ರಿಂದ 11 ವರ್ಷ. ಇದು 170-180 ವರ್ಷ ಬದುಕುವ ಕೆಪಾಸಿಟಿ ಇರುತ್ತೆ. ಓ ನೈಸ್. ಸೊ ಇಡೀ ಪ್ರಪಂಚದಲ್ಲಿ 3ನೇ ಅತಿ ದೊಡ್ಡ ಆಮೆ ಇದೆ. ಆಫ್ರಿಕನ್ ಸ್ಪರ್ ಟಾಟಾಯ್ಸ್ ಅಥವಾ ಸಲ್ಕಾಟ ಅಂತ ಕರಿತೀವಿ. ನಮ್ಮ ಮನೇಲೂ ಇತ್ತು, 2 ಚಿಕ್ಕ ಆಮೆ ಇಟ್ಕೊಂಡಿದ್ದೆ. ಇಟ್ಟಿಟ್ಟಿಟ್ಟೆ ಅದೇನೋ ರೆಡ್ ಇಯರ್ ಸ್ಲೈಡರ್ ಅಂತ ಚಿಕ್ಕ ಆಮೆ ಯಾರೋ ಗಿಫ್ಟ್ ಮಾಡಿದ್ರು ನನಗೆ. ಅದೆರಡಕ್ಕೂ ಹೆಸರಿಟ್ಟಿದೆ ಬೇರೆ, ಒಂದು ವಿಸ್ಕಿ ಒಂದು ಸೋಡಾ ಅಂತ ಹೆಸರಿಟ್ಟಿದೆ. ಆದರೆ ಹೆಂಗೆ ಡಿಸ್ಟೆನ್ಸ್ ಆಗಿದೆ. ಎನಿವೆ ಸನ್ಶೈನ್ ಬಾಯ್, ಸಿ ಯು. ನನ್ನ ಕೈಯಲ್ಲೇ ಇಟ್ಕೊಂಡಿದ್ದೀನಿ. ಏನ ಹಂಗ ನೀನು ಹೇಳಿದ್ದು ಏನು ತೋರಿಸ್ದೆ ಅಂತಲೇ ಭಯ ಆಗೋಯ್ತು ನಾನು. ಇಗ್ನೋರ್ ಮಾಡಿ, ನನ್ನ ಕೈಯ ನನ್ನ ಬೆರಳಲ್ಲೇ ಹಾಕ್ಕೊಂಡಿದ್ದೀನಿ. ಸಡನ್ನಾಗಿ ನೀನು ಕೈ ತೋರಿಸಿ ನೋಡಿ, ನನಗೆ ಬೆರಳು ನೋಡಿ ಭಯ ಆಯ್ತು ನನಗೆ. ಏನು ಹೇಳು, ನನಗೆ ಹೆಂಗೆ ತೋರಿಸ್ತಾಳಲ್ಲ. ನಿಮ್ಗಳಿಗೆ ಗೊತ್ತಾಗ್ತಿದೆ, ನೀವೇ ನೋಡ್ತಾ ಇದ್ದೀರಾ. ನನಗಿಂತ ಹೆಚ್ಚಾಗಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್, ಪ್ರಾಣಿಗೆ ಬರಂಗಿರೋ ದಯವಿಟ್ಟು ಪ್ಯಾಂಟ್ ಹಾಕೊಂಬನ್ನಿ. ಸೊಳ್ಳೆಗಳು ನನ್ನ ಪ್ರಾಣ ತಿಂತಾ ಇದೆ. ಇನ್ನೊಂದು 10 ನಿಮಿಷ ನಂದಿ ಆಮೆ ಶೆಲ್ಲದಂಗೆ ಆಗ್ಬಿಡ್ತದೆ ಕಾಲು. ಓಕೆ, ವಾಟ್ ಇಸ್ ದಿಸ್? ಇದು ಆಸ್ಟ್ರೇಲಿಯನ್ ಡೆಸರ್ಟ್ ಅಲ್ಲಿ ಸಿಗುವಂತ ಒಂದು ಲೆಸರ್ಡ್, ಬಿಯರ್ಡೆಡ್ ಡ್ರ್ಯಾಗನ್ ಅಂತ ಕರೀತಾರೆ. ಇವ್ರಿಗೂ ಕತ್ ಕೆಳಗಡೆ ಸ್ಪೈಕ್ಸ್ ಇದೆ ಅಲ್ವಾ, ಇದನ್ನ ಯಾರಿಗಾದ್ರೂ ಹೆದರ್ಸ್ಬೇಕು ಅಂದಾಗ ಅದನ್ನ ಮುಂದೆ ಮಾಡ್ಕೊಳ್ಳುತ್ತೆ. ಅದು ಮುಂದೆ ಮಾಡ್ಕೊಂಡಾಗ ಗಡ್ಡ ತರ ಶೇಪ್ ಬರುತ್ತೆ. ಸೊ ಅದಕ್ಕೋಸ್ಕರ ಬಿಯರ್ಡೆಡ್ ಡ್ರ್ಯಾಗನ್ ಅಂತ ಹೆಸರು. ಬಟ್ ಇದು ಇಷ್ಟೇನೆ ಸೈಜ್? ಇದಿಷ್ಟೇ ಬೆಳೆಯೋದು. ಹತ್ತ ಹಿಂಗೆ ಕೂತ್ಕೊಳ್ಳಪ್ಪ. ಇಷ್ಟು ದಿನ ನನ್ನ ಹೆಂಡತಿ ಕೂತ್ಕೋತು ಹಿಂಸೆ ಕೊಟ್ಟವಳೆ, ನೀನು ಕೂತ್ಕೊಳ್ಳಪ್ಪ. ಕೂತ್ಕೊಂಡ್ರೆ ಬೇಜಾರಿಲ್ಲ, ಹೇತ್ಕೋಬಾರ್ದು ಅಷ್ಟೇ. ಇಲ್ಲ, ಇತ್ತು, ಅದು ಇಂಟ್ರೆಸ್ಟ್ ಇತ್ತು, ನಂಗೆ ಇಲ್ಲ ಅಂತ ಇಲ್ಲ. ಇಳಿತಿಯಲ್ಲ ತಮ್ಮ. ಈ ಎನ್ಕ್ಲೋಜರ್ ಏನು ನೋಡ್ತಾ ಇದ್ದೀರಾ, ಇದನ್ನ ಏವಿಯರಿ ಅಂತ ಕರಿತೀವಿ. ಒಂದು ಪಕ್ಷಿಗಳಿಗೆ ಹಾರಾಡೋ ಅಂತ ಒಂದು ದೊಡ್ಡ ಜಾಗ ಕೊಟ್ಟು ಒಂದು ಆರ್ಟಿಫಿಷಿಯಲ್ ಮನೆ ಮಾಡೋದನ್ನ ಏವಿಯರಿ ಅಂತ ಕರಿತೀವಿ. ನಿಜವಲ್ಲ, ನನಗೆ ಈ ಸೌಂಡೇ ಇಷ್ಟ. ಅಂತಂತಾರೆ, ಚೆನ್ನಾಗಿರುತ್ತೆ. ಓಕೆ, ನಾವು ಇಲ್ಲಿ ಬಂದಿದ್ದೀವಪ್ಪ ಪಕ್ಷಿಗಳ. ನೀವೇ ಬಂದ್ರೋ, ನೀವೇ ಬಂದು ಕೂತ್ಕೊಳ್ಳಿ. ನೋಡ್ತೀನ ನೋಡಿ ಬರ್ತಿದ್ದಂಗೆ ಕೂತ್ಕೊಂಡ್ಬಿಡ್ತು. ಹಾಂ ಹೇಳು, ಏನು ಆಯಿತು? ಅಲ್ಲ ಹೇಳು, ಯೂಟ್ಯೂಬ್ ಚಾನಲ್ನ ಹೇಳಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಹಾಂ, ಎಲ್ಲ ಹೇಳಿದ್ದಾನಪ್ಪ. ಬಯಸು ನೋಡ್ಕೊ, ಜಾಗ ಬಿಡ್ರು ಪ್ರಜೆಗಳ
ಎಷ್ಟು ಚೆನ್ನಾಗಿದೆ ನೋಡಿ, ಒಳ್ಳೆ ಜೋಕಾಲಿ ಥರ ಎಲ್ಲ ಮಾಡಿ ಅದಕ್ಕೆಲ್ಲ ಗೂಡುಗಳು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಅಪ್ಪ ಏನು ಕಲರ್ ಗುರು ಇದು, ಅಪ್ಪ ನಿಜಾಲು ದೇವ್ರ ಸೃಷ್ಟಿನೇ ಸೃಷ್ಟಿ, ಎಂಥ ಕಲರ್ ಇದು. ಇವು ಜಗಳ ಆಡ್ಬೇಡ್ರು, ಜಗಳ ಆಡಿ ನೋಡಿ ಹೆಂಗ್ ಜಗಳ ಆಡ್ತಿದೆ ನೋಡಿ. ಏನು ಅಬ್ಬಬ್ಬಬ್ಬ ಯು 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 ಸಾಕ ಸೌಂಡು. ಗಿಣಿ ರಾಮ ಗಿಣಿ ರಾಮ. ನೋಡಿ ನಿಜವಾಗ್ಲೂ ಏನು ಖುಷಿ ಆಗುತ್ತೆ ಅಂದರೆ ಈ ಥರ ಬಂದು ನಮ್ಮನ್ನು ಅರಸಿ ಬರೋದನ್ನು ನೋಡೋಕ್ಕೆ ಒಂಥರ ಖುಷಿ, ಇದು ನೋಡೋಕ್ಕೆ ಒಂಥರ ಏನೋ ಒಂಥರ ಪ್ಲೆಸೆಂಟ್ ಫೀಲಿಂಗ್ ಇದು. ಈ ಸೌಂಡ್ ಇದೆಯಲ್ಲ ಮನೇಲಿ ಇಟ್ಕೊಂಡಾಗ ಒಂಥರ ಕಿಜ ಪಿಜ ಅನ್ಸುತ್ತೆ. ಈ ಥರ ವೈಲ್ಡಲ್ಲಿ ಇದ್ದಾಗ ನೋಡಿ ಎಷ್ಟು ಅನ್ಸುತ್ತೆ, ಹಸಿರಿದ್ದಾಗ ಅದ್ರ ಜೊತೆ ಇದೆಲ್ಲ ಬಂದು ಕೂತಾಗ ಬ್ಯೂಟಿಫುಲ್ ಕಲರ್ ನೋಡ್ರಿ. ಇದು ದೇವ್ರ ಸೃಷ್ಟಿ ನಂಗೆ ನೆನೆಸ್ಕೊಂಡ್ರೆ ವಿಚಿತ್ರ ಅನ್ಸುತ್ತೆ. ಯಾವ ನಿಟ್ಟ ಇದಕ್ಕೆ ಈ ಬಣ್ಣ. ಮನೇಲಿ ಕೂತ್ಕೊಂಡು ಪೇಂಟಿಂಗಲ್ಲಿ ಮಾಡಿದ್ರೆ ಇದಕ್ಕೆ ಒಂದು 100 ಸಲ ಯೋಚನೆ ಮಾಡ್ಬೇಕು, ಇದಕ್ಕೆ ಡಾರ್ಕ್ ಆಗಬೇಕು, ಇದಕ್ಕೆ ಲೈಟ್ ಆಗಬೇಕು ಅಂತ. ನೋಡಿ ನೀವು ಹತ್ತಿರನೇ ನೋಡಿ ಎಷ್ಟು ಕಲರ್ಸ್ ಇದೆ ನೋಡಿ, ಆರೆಂಜು, ರೆಡ್ಡು, ಯೆಲ್ಲೋ, ಗ್ರೀನ್, ಬ್ಲೂ, ವೈಲೆಟ್, ಇಂಡಿಗೋ. ಮೈ ಗಾಡ್, ಯಾರಿಟ್ರು ಬಂಗಾರಿ ನಿಂಗೆ ಈ ಬಣ್ಣನ? ನಿಂಗೆ ಗೊತ್ತಾ ನೀನು ಎಷ್ಟು ಚೆನ್ನಾಗಿದೆ ಅಂತ ಗೊತ್ತಾ ನಿಂಗೆ? ಡು ಯು ನೋ ಹೌ ಬ್ಯೂಟಿಫುಲ್ ಯಾ? ಯು ಡೋಂಟ್ ನೋ? ನೋಡಿ ಅದಕ್ಕೆ ಅದ್ರ ಬೆಲೆ ಗೊತ್ತಿಲ್ಲ. ಸೇಮ್ ಎಲ್ಲ ಪಕ್ಷಿಗಳು ನನ್ನ ಮೇಲೇನೆ ಇದೆ. ವಾವ್, ಇನ್ನೊಂದು ವಿಚಾರ ಏನಪ್ಪ ಅಂದರೆ ಇಡೀ ಎಂಟೈರ್ ಪ್ರಾಣಿ, ಈ ರೆಸ್ಕ್ಯೂಡ್ ಅನಿಮಲ್ಸು, ಸಂರಕ್ಷಣೆ ಇದೆಲ್ಲ ಸ್ಟಾರ್ಟ್ ಆಗಿದ್ದೆ ಇವರಿಬ್ಬರಿಂದ. ಎಸ್ ಯಶಸ್. ಓಕೆ, ಇದು ಪೋನೀಸ್ ಅಂತ. ಸೊ ಇವ್ರನ್ನೇ ನೀವು ಈ ಟಾಂಗಾ ವೆಹಿಕಲ್ಸಲ್ಲಿ ಅಥವಾ ಹಿಲ್ ಸ್ಟೇಷನ್ಸಲ್ಲಿ ಜನರನ್ನ ಎತ್ಕೊಂಡು ಹೋಗಿ ಯೂಸ್ ಮಾಡ್ತಾರಲ್ವ, ಆ ಪ್ರಾಣಿ ಇದು. ಸೊ ಬ್ರೌನ್ ಕಲರ್ ಇರೋದು, ಅವಳ ಹೆಸರು ಈಶಾ, ಇವನ ಹೆಸರು ಗಬ್ಬರ್. ಸೊ ಆಲ್ಮೋಸ್ಟ್ ಒಂದು 7 ವರ್ಷದ ಹಿಂದೆ ಇದು ಒಂದು ಪೋನಿ ಕನಕಪುರ ರೋಡಲ್ಲಿ ಮೋರಿಯಲ್ಲಿ ಬಿದ್ದೋಗಿದೆ ಅಂತ ಹೇಳಿ ಕಾಲ್ ಬಂದಿತ್ತು. ಅಲ್ಲಿ ಹೋದಾಗ ಈಶಾ ಇದ್ಲು, ಅಲ್ಲಿ ಪ್ರೆಗ್ನೆಂಟ್ ಆಗಿತ್ತು. ಸೊ ರೆಸ್ಕ್ಯೂ ಮಾಡಿ ತಗೊಂಡ್ಬಂದ್ವಿ. ಆಮೇಲೆ ಈಶಾ ನಿಂಗೆ ತಗೊಂಡು ಬಂದಾಗ ಗಬ್ಬರು ನಮ್ಮ ಗಾಡಿನ ಫಾಲೋ ಮಾಡ್ಕೊಂಡು ಹಿಂದಗಡೆ ಬಂದ. ಆವಾಗ ಗೊತ್ತಾಯ್ತು ಇವರಿಬ್ರು ಪೇರ್ಸ್ ಅಂತ. ಸೊ ಇಬ್ಬರನ್ನು ಕರ್ಕೊಂಡ್ಬಂದು ಇಟ್ಕೊಂಡಿದ್ದೀವಿ. ಸೊ ಇದೇ ಫಸ್ಟ್ ಆ್ಯನಿಮಲ್ಸ್ ಈ ಜಾಗಕ್ಕೆ ಎಂಟ್ರಿ ಕೊಟ್ಟಿದ್ದು. ಸೊ ಇವರಿಂದ ಸದ್ಯಕ್ಕೆ ಇವಾಗ ಒಂದು 850ರಿಂದ 900 ಪ್ರಾಣಿಗಳಾಗಿದೆ. ನೈಸ್. ಇಲ್ಲಿ ನೋಡಿ ಇನ್ನೊಂದು ಪಕ್ಷಿ ಇದೆ. ಇಲ್ಲಿ ತುಂಬ ಜನ ಇದನ್ನು ತಿಳುವಳಿಕೆ ಹೇಳ್ತಾ ಇರೋರು ಆಸ್ಟ್ರಿಚ್ ಅಂದ್ಬಿಡ್ತಾರೆ, ಉಷ್ಟ್ರ ಪಕ್ಷಿ ಅಂದ್ಬಿಡ್ತಾರೆ. ಇದು ಉಷ್ಟ್ರ ಪಕ್ಷಿ ಅಲ್ಲ, ಇದು ಈಮೂಸ್. ಸೊ ಇದನ್ನು ಕೆಲವರು ತಿಂತಾರೆ, ಇದರ ಮೊಟ್ಟೆಗಳನ್ನು ಮಾರ್ಕೋತಾರೆ. ಆಸ್ಟ್ರಿಚನ್ನು ತಿಂತಾರೆ. ನಮ್ಮ ಜನ ಏನು ಬಿಡ್ತಾರೆ ರೀ, ಎಲ್ಲದನ್ನು ತಿಂತಾರೆ. ಬಟ್ ಇಲ್ಲಿ ಯಾವುದನ್ನು ತಿನ್ನಲ್ಲ, ಎಲ್ಲ ಫ್ರೀಯಾಗಿರ್ತವೆ, ಆರಾಮಾಗಿರ್ತವೆ. ಬಟ್ ಇದೇನು ಗೊತ್ತಾ, ನೋಡೋದಕ್ಕೆ ಭಯಂಕರವಾಗಿದೆ. ಇದು ಒಂಥರ ಏನೋ ನಮಗಿಂತ ಉದ್ದ ಇದೆ. ಇದು 6 ಅಡಿ ಮೇಲೆಲ್ಲ ಇರ್ತವೆ ಇದು ಒಂದೊಂದ್ಸಲಿ. ಇದು ನಮ್ಮ ಜೊತೆ ಫ್ರೆಂಡ್ಲಿ ಆಗಿರುತ್ತಾ ಇಲ್ವಾ ಅಂತ ಒಂದು ಜನಕ್ಕೆ ಡೌಟ್ ಇರ್ಬೋದು. ಒಳಗೆ ಹೋದ್ಮೇಲೆ ಗೊತ್ತಾಗುತ್ತೆ ಇದು ಎಷ್ಟು ಫ್ರೆಂಡ್ಲಿ ಇದೆ ಅಂತ. ಬನ್ನಿ ಹೋಗೋಣ. ಇದು ಕಾಲುಗಳು ನೋಡಿ ಡೈನೋಸಾರ್ ಥರ ಇದೆ ಒಂಥರ. ಈ ಹಳೆ ಕಾಲದಲ್ಲಿ ನಾವೆಲ್ಲ ನೋಡ್ತಾ ಇದ್ದಲ್ಲ, ಯಾವ್ದು ಜುರಾಸಿಕ್ ಪಾರ್ಕಲ್ಲ, ಅದರಲ್ಲಿ ಇದ್ದಂಗೆ ಇದೆ. ಕಾಲು ಮೂರೇ ಹಿಂಗಿದೆ. ನಿಮಗೆ ಇಲ್ಲಿ ಒಂದು ಉಗುರು ಕಾಣಿಸ್ತಾ ಇದೆಯಾ? ಓ ಮೈ ಗಾಡ್, ಹೌದು. ಸೊ ನಿಮಗೆ ಡೈನೋಸಾರ್ಸ್ಗಳಿಗೆ ಮುಂಚೆ ಹೆಂಗೆ ಒಂದು ಕ್ಲಾ ಇತ್ತು, ಟೀರೆಕ್ಸ್ ಅಂತ ಸ್ಪೀಶೀಸ್ಗಳಿದ್ದಾರಲ್ವಾ, ಇವ್ರಿಗೆ ಅದೇ ಥರ ಇನ್ನು ಕ್ಲಾಸ್ ಇದೆ. ಆದರೆ ಡೈನೋಸಾರ್ಸ್ಗೆ ಆ ಕ್ಲಾನ ಉಪಯೋಗಿಸೋಕ್ಕಾಗ್ತಾ ಇತ್ತು, ಇವ್ರಿಗೆ ಅದು ಉಪಯೋಗಿಸೋಕ್ಕಾಗಲ್ಲ, ಶಕ್ತಿ ಕಳ್ಕೊಂಡ್ಬಿಟ್ಟಿದೆ. ಇಲ್ಲಿ ನೋಡ್ರಿ, ಇಲ್ಲಿ ಉಪೇಂದ್ರ ಸ್ಟೈಲು, ಉಪೇಂದ್ರ ಮೂವಿನಲ್ಲಿ ಸೂಪರ್ಲಿ ಮಾಡಿರಲ್ಲ ಆ ಥರ ನೋಡಿ. ನನಗೂ ಈಗಷ್ಟೇ ಗೊತ್ತಾಗಿದೆ ಈ ಇಮು ಪಕ್ಷಿ ಬಗ್ಗೆ. ಇದರಲ್ಲಿ ಗಂಡು ಏನು ಮಾಡುತ್ತೆ, ಹೆಣ್ಣೇನು ಮಾಡುತ್ತೆ ಅಂತ ಕೇಳೋದಾದರೆ, ಹೆಣ್ಣು ಇಮು ಮೊಟ್ಟೆ ಇಡುತ್ತಂತೆ. ಇಷ್ಟಪ್ಪ ಮೊಟ್ಟೆ ಇರೋದು ಗ್ರೀನ್ ಕಲರು. ಆದರೆ ಮೊಟ್ಟೆ ಇಟ್ಟಾದ್ಮೇಲೆ ಅದೇನು ಮಾಡಲ್ಲಂತೆ. ಗಂಡು 2 ತಿಂಗಳು ಕೂತ್ಕೊಂಡು ಕಾವು ಕೊಡುತ್ತಂತೆ. ಏನು ಶಿಫ್ಟ್ ಬೇಸಿಸಲ್ಲಿ ಕೆಲಸ ಮಾಡಿದವು ನೋಡಿ. ಗಂಡು ಬಂದು ಊಟ ತಿಂಡಿ ಏನೂ ತಿನ್ನೋದಿಲ್ವಂತೆ, ಆ ಮೊಟ್ಟೆಗೆ ಕಾವು ಕೊಟ್ಟು ಚೆನ್ನಾಗಿ ಕಾಪಾಡ್ತಾವಂತೆ. ಫ್ಯೂಚರಲ್ಲಿ ನನ್ನ ಗಂಡನೂ ಅಷ್ಟೇ ಚೆನ್ನಾಗಿ ನಮ್ಗೆ ಹುಟ್ಟೋ ಮಕ್ಕಳನ್ನ ಕಾಪಾಡ್ತಾನೆ. ನಾನು ಮಾಡ್ತೀನಿ. ಬಟ್ ಏನು ಗೊತ್ತಾ, ಒಂದು ಕಂಡೀಷನ್, ನೀನು ಮೊಟ್ಟೆ ಇಡು, ನಾನು ಕಾವು ಕೊಡ್ತೀನಿ. ಆಯಿತು. ಬರೀ ಇಂಥದೆಯಾ? ನಿಜವಾಗ್ಲೂ ಇದು ನೋಡೋಕ್ಕೆ ಡೆಡ್ಲಿ ಲುಕ್ ಕೊಡುತ್ತೆ. ಹೆಂಗೆ ಸ್ಟೇರ್ ಮಾಡುತ್ತೆ ಗೊತ್ತಾ. ನೀವು ಇದನ್ನು ಹತ್ತಿರದಿಂದ ನೋಡಿದ್ರೆ ಭಯನೇ ಆಗೋಗುತ್ತೆ. ಪಾ, ಏನು ಡೆಡ್ಲಿ ಲುಕ್ ಇದೆ ನಿಂದು. ಹಾಂ, ಮಿನಿ ಡೈನೋಸಾರ್ ಇಮು. ಬಟ್ ಅದು ಪರವಾಗಿಲ್ಲ, ಸೂಪರ್ ರೀ. ಜಾಣ ಮರಿ.
ನೀ ಗಂಡ ಹೆಣ್ಣ, ನೀನು ಕಾವು ಕೊಡ್ತೀಯಾ ಏನು ಮಾಡ್ತೀಯ? ಕಾವು ಕೊಡ್ತೀಯಾ ಮೇಲೆ ಹತ್ತೀಯ? ಏನು ಮಾಡಿದ ಗಂಡ ಹೆಣ್ಣ ನೀನು? ಹಾಂ ಜೋಣ ಓ ಅಯ್ಯೋ ಏನು ದಪ್ಪ ಇದೆ ಇದು ನೋಡಿ. ಇದಕ್ಕೆ ಹುಂಜ ಅನ್ನೋದು. ಕೆಲವ್ರು ಹೇಳ್ತಾರೆ ಗೊತ್ತಾ, ಕೆಲವರು ಹುಡುಗರೆಲ್ಲ ಭಾಳ ನಿಗರಾಡ್ತಾ ಇದ್ದು, ಭಾಳ ಶೋಕಿ ಮಾಡ್ಕೊಂಡು ಹಿಂಗೆಲ್ಲ ಓಡಾಡ್ತಾ ಇದ್ರೆ ಅವ್ರಂದ್ರೆ ಏನಮ್ಮ ಒಳ್ಳೆ ಹುಂಜ ಓಡಾಡ್ದಂಗೆ ಓಡಾಡ್ತಾನೆ ಅಂತ. ಹೆಂಗಿದೆ ನೋಡಿ ಇದು. ನಾನ್ ವೆಜ್ ತಿನ್ನೋರು ಆಗಿದ್ರೆ ಇಲ್ಲೇ ಕಡ್ದು ಸರಿ ಬರುತ್ತೆ ಮಾಂಸ ಅಂತ ಲೆಕ್ಕ ಎಲ್ಲ ಹಾಕಿ KG ಎಲ್ಲ ಲೆಕ್ಕ ಹಾಕ್ಬಿಟ್ರೆ ಅವ್ರು. ಬಟ್ ಚೆನ್ನಾಗಿದೆ. ಓ ಕಣಪ್ಪ, ಆಯ್ತಪ್ಪ, ಆಯ್ತು 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 ಹೋಯ್ತು ಹೋಯ್ತು. ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ನೋಡಿ, ಇಲ್ಲೊಂದು ರೇಸ್ ಹಾರ್ಸ್ ಇದೆ. ಈಗ ತಾನೇ ಹೇಳ್ತಾ ಇದ್ರು, ರೇಸ್ ಕೋರ್ಸಲ್ಲಿ ಇದನ್ನು ಪಾಪ ಚೆನ್ನಾಗಿ ನೋಡ್ಕೊಂಡಿಲ್ಲಂತೆ, ನೆಗ್ಲೆಕ್ಟೆಡ್ ಆಗಿದೆ. ಮನುಷ್ಯದಿಕ್ಕೆ ತುಂಬ ಇಲ್ ಟ್ರೀಟ್ ಮಾಡ್ಯಾರೆ. ಅದಕ್ಕೆ ಯಾವ ಮನುಷ್ಯ ನೋಡಿದ್ರು ಸ್ವಲ್ಪ ಕಚ್ಚತ್ತಂತೆ. ಬಟ್ ಏನಂದರೆ ಇಲ್ಲಿ ಪ್ರಾಣಿಲಿ ಬಂದಾಗ ಮನುಷ್ಯರಿಗೆ ಹೆಂಗೆ ಎಜುಕೇಟ್ ಮಾಡ್ತಾರೋ, ಪ್ರಾಣಿಗಳು ಅಷ್ಟೇ ಮನುಷ್ಯರ ಜೊತೆ ಅಷ್ಟೇ ಚೆನ್ನಾಗಿ ಹೊಂದ್ಕೊಳ್ಳೋಕ್ಕೆ ರೂಢಿ ಆಗುತ್ತೆ. ಮುಂದಿನ ಪ್ರಾಣಿ ಕತ್ತೆ. ಮಗ ಕತ್ತೆ ನೀನು ಇದೆಯಾ ಏನು ಕೆಲಸ ಮಾಡಿದ್ರೆ ಒಳ್ಳೆ ಕತ್ತೆ ಥರ ದುಡಿತಾನೆ ಅಂತಾರೆ. ಬಟ್ ನಿಜವಾಗ್ಲೂ ಕತ್ತೆ ಆ್ಯಕ್ಚುಲಿ ತುಂಬ ಕಷ್ಟಪಡುತ್ತೆ. ಬಟ್ ಕತ್ತೆದು ನಿಜವಾಗ್ಲೂ ಒಂದು ವಿಶೇಷ ಹೇಳ್ತೀನಿ ನಾನು, ನನಗೂ ಇಲ್ಲಿ ಬಂದ ಮೇಲೆ ಗೊತ್ತಾಗಿದ್ದದು. ಕತ್ತೆ ಇಸ್ ಆ್ಯಕ್ಚುಲಿ ವೆರಿ ನೀಟ್. ನೀವು ನೋಡಿ ಅಲ್ಲಿ ಕುದುರೆ ನೋಡಿ, ಆ ಕುದುರೆ ನೋಡಿ ಆ ಜಾಗನ ಎಷ್ಟು ಗಲೀಜಾಗಿ ಇಟ್ಕೊಂಡಿದೆ, ಸಿಕ್ಕಿದ ಕಡೆ ಹೇತ್ಕೊಂಡಿದೆ. ಕತ್ತೆ ಇರೋ ಜಾಗ ನೋಡಿ, ಇವ್ರೇನು ಕ್ಲೀನ್ ಮಾಡಿಲ್ಲ. ಬಟ್ ಇಲ್ಲೇ ಅಬ್ಸರ್ವ್ ಮಾಡಿ, ಕತ್ತೆ ಲದ್ದಿ ಕಾಣುತ್ತಾ? ಕಾಣಲ್ಲ. ಯಾಕೆ ಗೊತ್ತಾ? ಕತ್ತೆದು ಒಂದು ಸ್ಪೆಷಾಲಿಟಿ ಇದೆ. ಅದು ನೋಡಿ, ಒಂದು ಜಾಗ ಅಂತ ಗುರ್ತು ಮಾಡಿಕೊಂಡು ಎಲ್ಲ ಕತ್ತೆಗಳು ಹೋಗಿ ಒಂದೇ ಕಡೆ ಅಲ್ಲಿ ಹೇತ್ಕೋತಾವಂತೆ, ಒಂದೇ ಕಡೆ ಪುಪ್ ಮಾಡ್ತಾವಂತೆ. ದಿಸ್ ಇಸ್ ದ ಸ್ಪೆಷಾಲಿಟಿ. ಐ ಆಮ್ ಸರ್ಪ್ರೈಸ್ಡ್. ಕತ್ತೆನೇ ರಾಷ್ಟ್ರೀಯ ಪ್ರಾಣಿ ಮಾಡಬೇಕು ಅಂತ ನಂದು ವಾದ. ಇಷ್ಟು ವರ್ಷ ಹುಟ್ಟಿದಾಗಿಂದ ಕತ್ತೆಯಿಂದ ನೋಡಿದ್ವಿ. ಬಟ್ ಕತ್ತೆ ಈ ಒಂದು ಅದ್ಭುತವಾದ ಗುಣ ನಮಗೆ ಗೊತ್ತೇ ಇಲ್ಲ. ನೋಡಿ ಎಷ್ಟು ಕತ್ತೆ ಎಷ್ಟು ನೀಟಾಗಿ ಇಟ್ಕೊಳ್ಳುತ್ತೆ ನೋಡಿ ಮನೇನ. ನೀನು ಇದೆಯಾ? ದಯವಿಟ್ಟು ನೀನು ಕತ್ತೆ ನೋಡಿ ಕಲಿ, ನೀಟಾಗಿ ಇಟ್ಕೊ ಮನೇನ. ಓಕೆ? ಓ ಪೂರೈಸ್ತಾವಳು ಗುರು, ಸಾರಿ, ಐ ಟೇಕ್ ಬ್ಯಾಕ್ ಮೈ ವರ್ಡ್ಸ್. ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಎಲ್ಲ ಮೇಕೆನೆ. ಬಟ್ ಇಲ್ಲಿ 2 ಥರ ಮೇಕೆ ಇದೆ. ನಾರ್ಮಲ್ ನೋಡಿ, ನಮ್ಮ ಆಡು ಸ್ವಲ್ಪ ಉದ್ದ ಇರ್ತಾವಲ್ಲ ಅದು ಆಫ್ರಿಕನ್ ಪಿಗ್ಮಿ ಗೋಟ್ ಅಂತ. ಇದೆಲ್ಲ ಸಣ್ಣ ಸಣ್ಣಗೆ ಬರೋದು. ಬಟ್ ಕೋಡ್ ಮಾತ್ರ ಚೆನ್ನಾಗಿದೆ, ಕೊಂಬು ಮಾಜವಾಗಿದೆ, ಬಟ್ ಬ್ಯೂಟಿಫುಲ್ ಆಗಿದೆ ನೋಡೋಕ್ಕೆ. ಏನೋ ಬಾರಲಿ ಇವನೇ. ಓ ಬೀರ, ಓ ಕಾಳ, ಮಂಗ ಮರೆಯೇರುತ್ತಿದ್ದೆ, ಆ ಕಡೆ ಈ ಕಡೆ ನೋಡುತ್ತಿದ್ದೆ. ಏ ಮೈಲಾರಿ ಎಲ್ಲೆಲ್ಲೂ ನೀನೆ. ನಂಗೆ ಇದನ್ನು ನೋಡಿದಾಗೆಲ್ಲ ಮೈಲಾರಿ ನಮ್ಮ ಅಣ್ಣವ್ರದ್ದು ಡೈಲಾಗೇ ನೆನಪಾಗುತ್ತೆ. ಮೈಲಾರಿ ಬೇಕು, ಎಲ್ಲೋಯ್ತು ಅಂತ ಅಣ್ಣವ್ರು ಕೇಳೋದು ಮಜಾ ಇದೆ. ಏ ಮೈಲಾರಿ, ಅಲ್ಲಿ ನಿರಂಜನ್ ದೇಶಪಾಂಡೆ ಯೂಟ್ಯೂಬ್ ಚಾನಲ್ ಇದೆ, ಸ್ವಲ್ಪ ನೀನು ಮಖ ತೋರಿಸ್ತೀಯ ಮೈಲಾರಿ? ಮೈಲಾರಿ ಯಾಕೋ ಮಖನೇ ತೋರಿಸ್ತಾ ಇಲ್ವಲ್ಲ ಮೈಲಾರಿ? ಕರ್ನಾಟಕದ ಕೋಟ್ಯಂತರ ಕನ್ನಡಿಗರು ನಿರಂಜನ್ ದೇಶಪಾಂಡೆ ಅವ್ರದ್ದು ಯೂಟ್ಯೂಬ್ ಚಾನಲಿಂದ ನಿನ್ನ ಮಖ ನೋಡ್ಬೇಕಂತ ತೋರಿಸಪ್ಪ. ಯಾಕೋ ಮೈಲಾರಿ ತೋರ್ಸೋಕ್ಕೆ ರೆಡಿ ಇಲ್ಲ. ಮಖ ತೋರ್ಸಪ್ಪ, ಮುಕ್ಳು ತೋರಿಸ್ಬೇಡ ಅಂತ ಹೇಳ್ತಾ ಇದ್ದಾರೆ ನೋಡಪ್ಪ. ಏ ಮೈಲಾರಿ, ಇವೆಲ್ಲ ಮಾಮೂಲು ಕಂಟ್ರೋಲ್. ಆ್ಯಕ್ಚುಲಿ ನನ್ನ ಕಾಲೇಜಲ್ಲೆಲ್ಲ ಗೋಟಿ ಅಂತ ಬಿಡ್ತೈತೆ, ಇಷ್ಟೇ ಗಡ್ಡ ಬಿಡ್ತೈತೆ. ಇದು ನೋಡೋಕೆ ಹಂಗೆ ಇದೆ ನೋಡಿ, ನೋಡಿ ಗೋಟಿ ಇಷ್ಟೇ ಗಡ್ಡ ಇದೆ, ಮಜ್ವಾಗಿದೆ ಇದೊಂಥರ ನೋಡಿ. ಇವಕ್ಕೆ ಮುಂದ್ಗಡೆ ಹಲ್ಲೇ ಇಲ್ಲ, ಬರೀ ಕೆಳಗಡೆ ಮಾತ್ರ ಇದೆ. ಇವು ಇಷ್ಟು ವರ್ಷ ನಾವು ಕುರಿ ಮೇಕೆಗಳನ್ನ ನೋಡ್ಕೊಂಡು ಬೆಳೆದಿದ್ದೀವಿ. ಈ ಸತ್ಯ ನಮ್ಮ ತಾಯಿನೇ ಗೊತ್ತಿಲ್ಲ, ಮೇ ಬಿ ಸಾಕಿರೋರಿಗೆಲ್ಲ ಗೊತ್ತಿರುತ್ತೆ. ನಮಗಂತೂ ನಾವು ಯಾವತ್ತೂ ಇದನ್ನು ಮೇಕೆದು ಮೂತಿಲು ಎಲ್ಲ ತೆಗೆದ್ಬಿಟ್ಟು ಹಿಂಗೆಲ್ಲ ನಾವು ನೋಡೇ ಇಲ್ಲ. ಇಲ್ಲಿ ನೋಡಿ, ಈ ಪಾದ ಇದೆಯಲ್ಲ, ಪಾದದ ಮಧ್ಯೆ ಗ್ಯಾಪ್ ಇದೆ ನೋಡಿ, ಇಲ್ಲಿ ನೋಡಿ ಗ್ಯಾಪ್ ಇದೆ ನೋಡಿ, ಈ ಥರ ಮಧ್ಯ ಗ್ಯಾಪ್ ಇದೆ ಅಲ್ವಾ? ಯಾವ್ಯಾವ ಪ್ರಾಣಿಗಳಿಗೆ ಈ ಥರ ಗ್ಯಾಪ್ ಇರ್ತಾವೋ ಅದಕ್ಕೆಲ್ಲ ಇದೇ ಥರನೇ ಅಂತ. ಇನ್ನೊಂದು ಏನು ಗೊತ್ತಾ, ಈ ಪ್ರಾಣಿಗಳು ಸಿಕ್ಕಿದ ತಕ್ಷಣ ತುಂಬ ತಿನ್ಬಿಡ್ತಾವಂತೆ, ಸಿಕ್ಕಾಬಡೆ ಕನ್ಸ್ಯೂಮ್ ಆಗ್ಬಿಡುತ್ತಂತೆ. ನೀವು ನೋಡ್ಬೋದು, ಹಸು ಆಗಿರ್ಬೋದು, ಮೇಕೆ ಆಗಿರ್ಬೋದು, ಯಾವಲ್ಲ ಅಮ್ಮ ಅಂತ ಅಗಿತಾನೇ ಇರುತ್ತೆ. ಯಾಕೆಂದರೆ ಅದು ತಿಂದಾದಮೇಲೆ 4 ಚೇಂಬರ್ಸ್ ಇರುತ್ತೆ ಅದಕ್ಕೆ. ಅವಾಗವಾಗ ಒಳಗಡೆಯಿಂದ ತಗೊಂಡು ಅದನ್ನು ಅಗದು ಆಮೇಲೆ ಜೀರ್ಣ ಮಾಡ್ಕೊಂಡು ತಿನ್ನತ್ತಂತೆ. ಸಚ್ ಅ ನೈಸ್ ಥಿಂಗ್. ಇದೇನಿದು? ಈ ಸಣ್ಣದು ದೊಡ್ಡದ್ರ ಹಾಲು ಕುಡಿತಾ ಇದೆ, ಬೇರೆ ಬೇರೆ ಜಾತಿ. ಪ್ರಕೃತಿಲಿ ಎಲ್ಲ ಒಂದೇ ಗುರು. Come on, you can do it. ಟಗರು ಬಂತು, ಟಗರು ಇದು ಈ ಊರ ಟಗರು. ಎಲ್ಲಿ ಬಂತು ಟಗರು? ಇಲ್ಲೇ ಇದೆ ಟಗರು. Come on, you can do it. ಯಶೋ, ಟಗರಲ್ಲ ನಮ್ಮ ಮೇಕೆ ಅದು.
ಅದು ನಾನು ಟಗರ್ ಸಾಂಗ್ ಆಡ್ತಾ ಇದ್ದೀನಿ. ಮೇಕೆ ಮುಂದೆ ಟಗರ್ ಸಾಂಗ್ ಹೇಳಿದೆ, ಅದಕ್ಕೆ ಫುಲ್ ಒಂಥರ ರೆಸ್ಪೆಕ್ಟ್ ಅನ್ರೆಸ್ಪೆಕ್ಟ್ ಆಗಲ್ವಾ ಇದಕ್ಕೆ? ಎಂಥದ್ದು ಇಲ್ಲ, ರೆಸ್ಪೆಕ್ಟೇ ಇಲ್ಲ ಅನ್ನಲ್ವಾ ಅದು? ಪರವಾಗಿಲ್ಲ. ಮೇಕೆ ಹಾಡು ಹೇಳು. ಯಾವ್ದಿದೆ? ಮೇಕೆ ಬಂತು ಮೇಕೆ, ಇದು ಯಾವ ಊರ ಮೇಕೆ ಅಂತ ಹೇಳು. ಮೇಕೆ ಬಂತು ಮೇಕೆ, ಇದು ಯಾವ ಊರ ಮೇಕೆ, ಇದು ಪ್ರಾಣಿ, ಇದು ಮೇಕೆ. ಅಯ್ಯೋ ಏನ್ಲ ಬಡದೆ ಹಿಂಗ್ ತುರ್ಸ್ಕೋತಿ? ಹಾ ನಿನ್ನ ಅಪ್ಪ ನೋಡಿದ್ರೆ ಸಡನ್ ಮುಖ ಎಲ್ಲಿದೆ ಅನ್ಕೋಬೇಕು. ಮೈ ಗಾಡ್, ಚೆನ್ನಾಗಿದ್ಯಾ? ಒಂಥರ ಹಾಯ್ ಅನ್ನಿಸ್ತಾ ಇದೆಯಾ? ಚುಮ್ಮು ಅನ್ನಿಸ್ತಾ ಇದೆಯಾ? ಆಹಾ, ನಿಜವಾಗ್ಲೂ ರೀ, ಈ ಕೆರ್ತಾ ಬಂದಾಗ ಯಾರಣ ಈ ಥರ ಚೆನ್ನಾಗಿ ಕೆರೆದ್ಬಿಟ್ರೆ ಏನು ಸುಖ ಅಂತೀರಾ? ಆಹಾ, ಆಯ್ತಪ್ಪ. ಆ್ಯಕ್ಚುಲಿ ಏನು ಗೊತ್ತಾ, ಇಲ್ಲಿ ಬಂದರೆ ನೀವೇನು ಹಸಿದ್ಕೊಂಡು ಇರಬೇಕಾಗಿಲ್ಲ. ಮಧ್ಯಾಹ್ನದ ಹೊತ್ತು ಇಲ್ಲೇ ಊಟ ಕೂಡ ಪ್ರೊವೈಡ್ ಮಾಡ್ತಾರೆ, ಬಟ್ ಓನ್ಲಿ ಪ್ಯೂರ್ ವೆಜಿಟೇರಿಯನ್, ನೋ ನಾನ್ ವೆಜ್. ಬಟ್ ಏನಂದರೆ ಇಲ್ಲಿ ಬಂದಾಗ ಏನಂದ್ರೆ ಸುಸ್ತಾಗಿ ಆಗುತ್ತೆ. ಆ ಎಂಡಿಂದ ಎಂಡವರೆಗೂ ಎಲ್ಲ ಹೋಗಿ ಪ್ರಾಣಿಗಳನ್ನೆಲ್ಲ ನೋಡಿ ಅದ್ರ ಬಗ್ಗೆ ಎಲ್ಲ ಒಂದೊಂದು ಕಥೆ ಹೇಳ್ತಾರೆ, ಒಂದೊಂದು ಎಕ್ಸ್ಪ್ಲೇನ್ ಮಾಡ್ತಾರೆ. ಅದನ್ನೆಲ್ಲ ತಿಳ್ಕೊಂಡು ಬರೋಷ್ಟರಲ್ಲಿ ಹೊಟ್ಟೆ ಸಕ್ಕ ಕಾವು ಅನ್ನುತ್ತೆ. ಬಟ್ ಇಲ್ಲಿ ಪಾಪ ಚೆನ್ನಾಗಿ ಪ್ರೊವೈಡ್ ಮಾಡ್ತಾರೆ. ಸೊ ಸದ್ಯಕ್ಕೆ ನಮಗೆ ಶುಗರ್ ಮಿಕ್ಸ್ ಇಲ್ಲದೇ ಇರೋಂಥ ಪ್ಯೂರ್ ಮೂಸಂಬಿ ಜ್ಯೂಸ್ ಸಿಕ್ಕಿದೆ, ಕುಡಿಯೋಣ. ಚಿಯರ್ಸ್. ಅಕ್ವೇರಿಯಮ್ಗೆ ಬಂದಿದ್ದೀವಿ. ಈ ಆಮೆಗಳಿದೆಯಲ್ಲ, ಟರ್ಟಲ್ ಇದು ಬೇಸಿಕಲಿ. ಇದೆಲ್ಲ ಇಟ್ಟಿಟ್ಟು ಪಿಳ್ಳೆ ಇದ್ವು ನಾನು ನೋಡಿದಾಗ. ಈ ಎಲ್ಲ ದೊಡ್ಡ ಆಗ್ಬಿಟ್ಟಿದ್ದಾವೆಲ್ಲ ನೋಡಿ. ಇದು ಒಂದಕ್ಕೆ ಎಲ್ಲೋ ಬೆಲ್ಲಿ, ಅದಕ್ಕೆ ಕರೆಕ್ಟ್ ಫುಲ್ ಕೆಳಗೆ ಫುಲ್ಲು ಎಲ್ಲೋ ಕಲರ್ ಇರುತ್ತೆ. ಇದು ನೋಡಿ, ಇದು ಡೈಮಂಡ್ ಶೆಲ್ ಅಂತ. ಆ ಶೆಲ್ ಮೇಲೆ ಅದಕ್ಕೆ ಡೈಮಂಡ್ ಶೇಪ್ ಇರುತ್ತೆ, ರೇರೆಸ್ಟ್ ಅದು ಟರ್ಟಲ್ ಅದು. ಆ್ಯಂಡ್ ಇದು ಆಲ್ಬೈನೋ, ಫುಲ್ಲು ವೈಟ್ ಇರುತ್ತೆ ನೋಡಿ. ಇದು ಓನ ಹೋಗರಿ ಓನಮ್ಮ. ಸೊ ಇಲ್ಲಿ ನೋಡಿ, ನಾವೆಲ್ಲ ಅಕ್ವೇರಿಯಮ್ ಅಂತೀವಿ, ಫಿಶ್ ಅಂತೀವಿ. ಇಲ್ಲಿ ಒಂದು ವಿಚಿತ್ರ ಜಾತಿಯ ಆ್ಯಂಫಿಬಿಯನ್ ಇದೆ. ಅಂದರೆ ಇದು ನೀರಲ್ಲೂ ಇರುತ್ತೆ, ಭೂಮಿ ಮೇಲೂ ಇರುತ್ತೆ. ಅದರ ಹೆಸರು ಬಂದು ಆಕ್ಸೋಲಾಟಲ್ ಅಂತ. ಕಾಲಿದೆ ನೋಡಿ ಅದಕ್ಕೆ, ಲಿಟ್ರಲಿ ಒಳ್ಳೆ ಕಪೆ ಥರ ಕಾಲಿದೆ ಅದಕ್ಕೆ. ಆ್ಯಂಡ್ ಅದು ಸಿಗೋದು ಒಂದೇ ಒಂದು ದೇಶದಲ್ಲಿ, ಮೆಕ್ಸಿಕೋದಲ್ಲಿ ಮಾತ್ರ. ಅದು ಅಲ್ಲಿ ಒಂದು ಲೆಕ್ಕಲ್ಲಿ ಸಿಗುತ್ತಂಥದ್ದು. ಇಟ್ಸ್ ಅ ವೆರಿ ರೇರೆಸ್ಟ್ ಸ್ಪೀಷೀಸ್ ಅದು. ಇದೆಲ್ಲ ನೋಡೇ ಇರಲಿಲ್ಲಪ್ಪ, ನಾವುಗಳಂತೂ ನೋಡಿರಲಿಲ್ಲ. ಇಲ್ಲಿ ನೋಡೋಕ್ಕೆ ಸಿಗ್ತಾಯಿದೆ, ಅದೇ ಖುಷಿ ನೋಡಿ. ನನ್ನ ಕೈಯಲ್ಲಿ ಹಾವಿದೆ. ಚಿಕ್ಕ ವಯಸ್ಸಲ್ಲಿ ನಾವೆಲ್ಲ ಇದನ್ನು ಹಾವು ಅಂತಲೇ ಅಂತ ಇದ್ದಿದ್ದು. ಏನಾರ ಮಣ್ಣಲ್ಲಿ ಸಿಗೋದು, ಓಡಾಡ್ಬೇಕಾದ್ರೆ ಮನೆ ಹತ್ರ ಬರೋದು, ಏನು ಕಿಟಾರನ್ನು ಕಿಚ್ಕೊಂಡು ಹೂ ಅಮ್ಮ ಅಂತ. ಆಮೇಲೆ ಗೊತ್ತಾಯ್ತಿದ್ದು ಎರೆಹುಳ ಅಂತ. ಸೊ ಅತ್ವಂಸ್ ಇದು. ಸೊ ಇದನ್ನೇ ಇದಕ್ಕೆ ಫೀಡ್ ಮಾಡೋದಂತೆ. ಸೊ ಮಾಡೋಣ. ಗೇಮ್ ಇದು ಬಂಡ್ರೋ ಅತ್ತೇರಿಕೆ ರಪಕ್ ಅಂತ ಹಾಕೊಂಡ್ಬಿಡ್ತಲ್ಲ. ನೆಕ್ಸ್ಟ್ ತೋರ್ಸೋ ಫಿಶ್ ಇಸ್ ವೆರಿ ವೆರಿ ಸ್ಪೆಷಲ್. ಇದ್ರ ಹೆಸರು ಬಂದು ಆರ್ಚರ್ ಫಿಶ್ ಅಂತ. ಆರ್ಚರ್ ಅಂದರೆ ನಾವು ಬಿಲ್ಲು ಬಾಣ ಅಂತೀವಲ್ಲ, ಆ ಥರ. ಯಾಕೆ ಇದಕ್ಕೆ ಹೆಸರಿದೆ ಅಂದರೆ, ಇದು ಮ್ಯಾಂಗ್ರೋವ್ ಫಾರೆಸ್ಟಲ್ಲಿರುತ್ತೆ, ಥಿಕ್ ಫಾರೆಸ್ಟ್ ಅದು. ಸೊ ನೀರೊಳಗಡೆ ಕತ್ಲೆ ಇರುತ್ತೆ, ಅದಕ್ಕೇನು ಕಾಣೋದಿಲ್ಲ. ಸೊ ಇಲ್ಲಿ ನೋಡ್ತಾ ಇರಲ್ಲ, ಇಲ್ಲೆಲ್ಲ ಎಲೆಗಳ ಮೇಲೆಲ್ಲ ಹುಳುಗಳೆಲ್ಲ ಬಂದು ಕೂತ್ಕೊಳ್ಳುತ್ತಲ್ವಾ. ಇದೇನು ಮಾಡುತ್ತೆ, ಎಂಜಿಲ್ನ ಹಿಂಗೆ ಉಗುಳುತ್ತೆ, ಸ್ಪಿಟ್ ಮಾಡುತ್ತೆ ಹಿಂಗೆ. ಆ ಎಂಜಿಲ್ ಉಗುಳಿದ ಫೋರ್ಸಲ್ಲಿ ಆ ಮೇಲೆ ಕೂತಿರೋ ಹುಳ ನೀರೊಳಗೆ ಬೀಳುತ್ತೆ, ಅದನ್ನು ಇದು ತಿನ್ನುತ್ತೆ. ಬಟ್ ಇವಾಗ ನೋಡಿ, ಆ್ಯಕ್ಚುಲಿ ಒಂದು ಹುಳ ಇಡ್ತೀನಿ. ಎಲ್ಲಿಗೆ ಎರಚ್ತಾ ಇದೆ ನೋಡ್ರಿ ನೀರು. ಅಯ್ಯೋ ನೋಡಿ, ಈಗ ನೋಡಿ ಫಾರ್ ಎಕ್ಸಾಂಪಲ್ ಇಲ್ಲಿ ಕೂತಿದೆ ಹುಳ ಅಂತ ಅಂದ್ಕೊಳ್ಳಿ. ನೋಡಿ ಅದ್ರದ್ದು ಏಮ್ ನೋಡ್ರಿ ಅದ್ರದ್ದು ಎಕ್ಸಾಕ್ಟ್ ಆಗಿರೋ ಮೈ ಗಾಡ್ ಪಾ. ಒಂದು ಮೀನಿಂಗ್ ಉಗಿಯುತ್ತೆ ಅಂದರೆ ಅರ್ಜುನ ಪ್ರಶಸ್ತಿ ಕೊಡ್ಬೇಕು ಇದಕ್ಕೆ. ಇದೆಲ್ಲ ಒಲಿಂಪಿಕ್ಸಲ್ಲಿ ಇರಬೇಕಾಯ್ತು. ಅಯ್ಯೋ ಗುರಿ ನೋಡ್ರಿ ಅದ್ರದ್ದು ಪಾ, ಎಕ್ಸಾಕ್ಟಲ್ಲಿ. ಉಯ್ಯಪ್ಪ, ಓ ಮೈ ಗಾಡ್ಸ್. ನೋಡಿರಿ, ಸುಮ್ಮನೆ ಇಲ್ಲೇ ಬಿಟ್ಟು ನೋಡ್ತೀನಿ ಇದನ್ನು. ಉಪ್ಪ, ಇದೆಲ್ಲ ನೋಡಿದಾಗ ನಾವು ಮನುಷ್ಯರು ಎಷ್ಟು ಎಲ್ಲೋ ಇದ್ದೀವಿ ಅನ್ಸುತ್ತೆ. ಯಾಕೆಂದರೆ ನಾವೇ ಎಲ್ಲ ಕಂಡುಹಿಡ್ದಿರೋದು, ಮನುಷ್ಯರೇ ಎಲ್ಲ ಮಾಡಿರೋದು ಅಂತೀವಿ. ಪ್ರಾಣಿಗಳಲ್ಲಿ ಏನೇನಿದೆ, ನಾವು ಹುಡುಕೊಂಡು ಹೋದಷ್ಟು ಪರಿಸರದಲ್ಲಿ ಏನೇನೆಲ್ಲ ಸಿಗುತ್ತೆ. ಅದಕ್ಕೆ ನಮ್ಮ ಅಪ್ಪವ್ರು ಇರಬೇಕಾಯ್ತು ಅಂತ ತುಂಬ ಅನಿಸುತ್ತೆ. ಆ್ಯಕ್ಚುಲಿ ಆ ಗಂಧದ ಗುಡಿ ಒಂದು ಚಿಕ್ಕ ಸಿನಿಮಾ, ಅದು ಸಿನಿಮಾನೂ ಅಲ್ಲ, ಅದು ಡಾಕ್ಯುಮೆಂಟ್ರಿ. ಅದರಲ್ಲೇ ಏನೆಲ್ಲ ಹೇಳೋಕ್ಕೆ ಪ್ರಯತ್ನ ಪಟ್ಟರು ಅವ್ರು. ಇದ್ದಿದ್ರೆ ಬಹುಶಃ ಇದ್ರೆ ಇನ್ನೊಂದಷ್ಟು ಮಾಡಿರೋ ಏನೋ ಡಾಕ್ಯುಮೆಂಟ್ರಿಗಳು.
ಬಟ್ ಆರ್ಚರಿ ಫಿಶ್ ಹೆಡ್ಸ್ ಆಫ್ ನಿಮ್ಗೆ, ಹೆಡ್ಸ್ ಆಫ್. ನಿಜವಾಗ್ಲೂ ಆ ಫಿಶ್ ಉಗಿದಿದ್ದು ಮಕ ಮೂಚೆಲ್ಲ ಸಿಡ್ದಿದೆ, ಸರಿ ಉಗಿತದು. ಓಕೆ, ಇವಾಗ ಹಾವು. ನನಗೆ ಆ್ಯಕ್ಚುಲಿ ತುಂಬ ಇಷ್ಟ ಅದು, ಹಾವು ಅಂದರೆ ತುಂಬ ಇಷ್ಟ. ಯಾಕೆಂದರೆ ನಾನು ಸಣ್ಣ ವಯಸ್ಸಲ್ಲೇ ಹಾವು ಹಿಡ್ಕೊಂಡಿದ್ದಂತೆ ಅಂತ ನಮ್ಮ ಅಮ್ಮ ಹೇಳ್ತಾರೆ. ಅದೆಲ್ಲ ಸುಮ್ಮನೆ ಹೆಂಗೆ ಹಿಡ್ದಿನೋ ನನಗೂ ಗೊತ್ತಿಲ್ಲ, ನೆನಪಿಲ್ಲ, ಚಿಕ್ಕ ವಯಸ್ಸು. ಬಟ್ ಈಗ ನಿಜವಾಗ್ಲೂ ಒಂದು ಹಾವನ್ನ ಕೈಲಿ ಹಿಡ್ಕೊಳ್ಳೋಣ. ನೀವು ಯಾವುದೆಲ್ಲ ಸ್ಯಾಂಚುರಿಗೆಲ್ಲ ಹೋದಾಗ ಏನು ಮಾಡ್ತಾರೆ ಗೊತ್ತಾ, ಬಾಯಿಗೆ ಟೇಪ್ ಹಾಕಿರೋದು, ಅದಕ್ಕೇನು ಇಂಜೆಕ್ಟ್ ಮಾಡೋದು, ಅದು ಸೊಳ್ಳೆ ಸಪ್ಪಿದಾಗಿರುತ್ತೆ ಅದನ್ನು ಮೈ ಮೇಲೆ ಬಿಡೋದು, ಹಲ್ಲು ಕಿತ್ತು ಬಿಡೋದು, ಅವೆಲ್ಲ ಮಾಡ್ತಾರೆ. ಬಟ್ ಇಲ್ಲಿ ಆ ಥರ ಏನೂ ಮಾಡಿಲ್ಲ. ಮೇನ್ಲಿ ಬಿಕಾಸ್ ದೇ ಆರ್ ಆಲ್ ನಾಟ್ ವೆನಮಸ್. ವಿಷ ಇಲ್ಲದೇ ಇರೋಂಥ ಹಾವುಗಳನ್ನ ಇಟ್ಕೊಂಡಿದ್ದಾರೆ. ಎಜುಕೇಟ್ ಮಾಡ್ತಾರೆ ಮಕ್ಕಳಿಗೆ. ಏನದು ಈಗ ಪಾಠದಲ್ಲಿರುತ್ತೆ, ಹಾವು ಅಂತಿರುತ್ತೆ, ಹಾವು ಹೆಂಗೆ ಓಡಾಡುತ್ತೆ, ಅದಕ್ಕೆ ಕೈ ಇದೆಯಾ, ಕಾಲಿದೆಯಾ, ಸೊ ಮೂಳೆಗಳನ್ನ ಸರಿಸ್ಕೊಂಡು ಓಡಾಡುತ್ತಾ, ಇದನ್ನೆಲ್ಲ ದೇ ಲಿಟ್ರಲಿ ಎಜುಕೇಟ್. ಅದಕ್ಕೋಸ್ಕರ ನನ್ನ ಪ್ರಾಣಿಗೆ ನಿಮ್ಮ ಮಕ್ಕಳನ್ನ ಕರ್ಕೊಂಬನ್ನಿ ಅಂತ ಹೇಳೋದು. ನಮಗೆ ಏನು ಗೊತ್ತಾ, ಡಿಫ್ರೆನ್ಸೇ ಗೊತ್ತಿರಲ್ಲ ಎಷ್ಟೊಂದು ಹಾವುಗಳದು. ಸೊ ಇದರ ಹೆಸರು ಬಂದು ಬಾಲ್ ಪೈಥನ್ ಅಂತ. ಸೊ ಬೇಸಿಕಲಿ ಇದನ್ನು ತುಂಬ ಜನ ಪೆಟ್ಟಾಗಿ ಸಾಕ್ತಾರೆ. ಎಷ್ಟು ಕೋಲ್ಡ್ ಇದೆ ಗೊತ್ತಾ, ಒಳ್ಳೆ ಫ್ರಿಜ್ಜಲ್ಲಿ ಇಟ್ಟಂಗಿದೆ. ಯಾಕಂದರೆ ಇದೆಲ್ಲ ಕೋಲ್ಡ್ ಬ್ಲಡೆಡ್ ಅಂತೀನೋ, ಅಂದರೆ ಶೀತ ರಕ್ತ ಪ್ರಾಣಿಗಳಿವೆಲ್ಲ. ಬ್ಯೂಟಿಫುಲ್ ಆಗಿದೆ ಸ್ನೇಕು. ಆ್ಯಕ್ಚುಲಿ ಏನು ನೀಟಾಗಿದೆ. ಆ್ಯಕ್ಚುಲಿ ಸ್ಮೆಲ್ ಇಲ್ಲ, ಇದು ಕೋಬ್ರಾ ತುಂಬ ಸ್ಮೆಲ್ ಬರುತ್ತೆ. ಯಾಕೆ ಮನೆ ಹತ್ರ ಹಾವುಗಳು ಬರುತ್ತೆ ಅಂದರೆ, ಇಲಿ ಬಿಲದೊಳಗೆ ನುಗ್ಗುವಂಥ ಏಕೈಕ ಪ್ರಾಣಿ ಅಂದರೆ ಅದು ಹಾವು. ಅದಕ್ಕೋಸ್ಕರ ಮನೆ ಸುತ್ತಮುತ್ತ ಈ ಹಾವುಗಳು ಬರುತ್ತೆ. ಆಮೇಲೆ ಸ್ನೇಕ್ ರೆಸ್ಕ್ಯೂ ಅಂತ ತುಂಬ ಜನ ಫೋನ್ ಮಾಡ್ತಾ ಇರ್ತಾರೆ. ಬಟ್ ಎಲ್ಲರಿಗೂ ಅದೇ ಹೇಳೋದು, ಅದು ಪೊದೆಲಿತ್ತು ಅಥವಾ ಅದೆಲ್ಲ ಆಚೆ ಇತ್ತು ಅಂದರೆ ಡೋಂಟ್ ಈವನ್ ಕಾಲ್ ದೆಮ್, ಬಿಕಾಸ್ ಇಟ್ಸ್ ದೇರ್ ಹ್ಯಾಬಿಟ್ಯಾಟ್. ನಿಮ್ಮ ಮನೆ ಒಳಗೆ ಬಂತು, ಎಲ್ಲೋ ದೇವ್ರ ಮನೇಲಿ ಸೇರ್ಕೊಂತು, ಕಬೋರ್ಡಲ್ಲಿತ್ತು. ಕೆಲವ್ರದೆಲ್ಲ ನಾನು ಆ್ಯಕ್ಚುಲಿ ಆ ಸ್ನೇಕ್ ಶಾಮ್ ಅವ್ರ ಮಗನೆಲ್ಲ ವೀಡಿಯೋನೆಲ್ಲ ನೋಡ್ತಾ ಇರ್ತೀನಿ. ಗಾಡಿ ಒಳಗಡೆ ಸೇರ್ಕೊಂತು, ಚಪ್ಪಲಿ ಒಳಗಿತ್ತು ಅಂದರೆ ಅವಾಗ ಕಾಲ್ ಮಾಡಿ ರೆಸ್ಕ್ಯೂ ಮಾಡ್ತಾರೆ. ಅದರಲ್ಲೂ ಅಷ್ಟೇ, ಕೆಲವೊಂದು ವಿಷಯ ಇರುತ್ತೆ, ಕೆಲವೊಂದು ವಿಷಯ ಇರಲ್ಲ, ಕೆಲವೊಂದು ಸಿಕ್ಕಾಪಟ್ಟೆ ವಿಷಯ ಇರುತ್ತೆ. ಅದು ಅವರು ಬಂದ್ರೇ ಸರಿ. ನೀವೇ ಎತ್ತಾಕ ದಯವಿಟ್ಟು ಅಂತ ಧೈರ್ಯ ಮಾಡಬೇಡಿ. ಕೆಲವರೆಲ್ಲ ಕೆರೆ ಹಾವು ಇದು ಅದು ಹಾವು ಅಯ್ಯೋ ನೀವೇ ಅನ್ಕೊತೀರ. ನಂಗಲ್ಲ, ಅದು ಬ್ಯೂಟಿಫುಲ್. ಇನ್ನೊಂದು ವಿಚಾರ, ನಮ್ಮ ಭಾರತದಲ್ಲಿ 70-80% ಹಾವುಗಳು ವಿಷ ಇಲ್ಲದೇ ಇರೋದೇ ಇರೋದು. ವಿಷಪೂರಿತ ಹಾವು ಇರೋದೇ ಬರೀ ಒಂದು 20-30% ಅಷ್ಟೇ. ಸೊ ನೀವು ಅಷ್ಟೇ, ಎಲ್ಲ ಹಾವು ಕಚ್ಚಿದ ತಕ್ಷಣ ಡಾಕ್ಟ್ರಿಗೆ ತೋರಿಸ್ಲೇಬೇಕು. ಬಟ್ ಹೆದರಬೇಡಿ. ಹೆದರಿದ್ರೆ ನಿಮಗೆ ನೀವೇ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗ್ಬಿಟ್ಟಿರ್ತೀರ ಅಷ್ಟೇ. ಬಾ ರಾಜ, ನೀನು ಒಳಗೋಗು. ಬಾ, ಹೋಗ್ತ್ಯಾ? ಹೋಗು. ಫೈನಲಿ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀವಿ ಇಲ್ಲಿಗೆ. ಸೊ ಇದಾಗಿತ್ತು ಇವತ್ತಿನ ನಮ್ಮ ಪ್ರಾಣಿ ದ ಪೆಟ್ ಸ್ಯಾಂಚುರಿಯನ್ನು ಒಂದು ಅದ್ಭುತವಾದ ಜರ್ನಿ. ಸೊ ಅವ್ರು ಸ್ಟಾರ್ಟ್ ಮಾಡಿದಾಗಿಂದ ಇವತ್ತವರೆಗೂ ತುಂಬ ಬೆಳೆದಿದ್ದಾರೆ, ತುಂಬ ಲಕ್ಷಾಂತರ ಜನರನ್ನ ರೀಚ್ ಆಗಿದ್ದಾರೆ. ಇನ್ನೂ ಹೆಚ್ಚೆಚ್ಚು ಮಕ್ಕಳನ್ನ, ಇನ್ನೂ ಹೆಚ್ಚೆಚ್ಚು ಜನರನ್ನ ಎಜುಕೇಟ್ ಮಾಡ್ತಾಯಿದ್ದಾರೆ ಪ್ರಾಣಿಗಳ ಬಗ್ಗೆ, ಅದರ ಜೊತೆ ಒಡನಾಟದ ಬಗ್ಗೆ, ಅದ್ರ ಹಿಂದೆ ಇರೋಂಥ ಸೈನ್ಸ್ ಬಗ್ಗೆ, ಅದ್ರ ಹಿಂದೆ ಇರೋಂಥ ಕಥೆ ಬಗ್ಗೆ ಪ್ರತಿಯೊಂದನ್ನು ಹೇಳ್ಕೊಡ್ತಾರೆ. ಸೊ ಇನ್ನು ನೀವು ಅಷ್ಟೇ, ಯಾರ್ಯಾರೆಲ್ಲ ಪ್ರಾಣಿದ ಪೆಟ್ ಸ್ಯಾಂಚುರಿಗೆ ಬಂದಿಲ್ಲ, ಕನಕಪುರದಲ್ಲಿರೋಂಥ ಈ ಒಂದು ಅದ್ಭುತವಾದ ಜಾಗಕ್ಕೆ ದಯವಿಟ್ಟು ಬನ್ನಿ ಅಂತ ಕೇಳ್ಕೋದಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದೀನಿ. ತಿರ್ಗಾ ನಾನು ಇದೇ ಥರ ಅದ್ಭುತವಾದ ಜಾಗಗಳಿಗೆ, ಇನ್ನೂ ಸೂಪರ್ ಆಗಿರೋಂಥ ವ್ಯಕ್ತಿಗಳನ್ನ ಮೀಟ್ ಮಾಡಿಸೋದಕ್ಕೆಲ್ಲ ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಸಿ ಯು, ಬಾಯ್, ಲವ್ ಯು. ವಿಡಿಯೋನ ಲೈಕ್ ಮಾಡೋದನ್ನ ಮರಿಬೇಡಿ, ಶೇರ್, ಸಬ್ಸ್ಕ್ರೈಬ್, ಬೆಲ್ ಐಕಾನ್ನ ಒತ್ತಿ ಹೊಡಿರಿ ಸ್ಟೈಲಲ್ಲಿ. ಸದ್ಯಕ್ಕೆ ಇವ್ನು ಹೊಡಿತಾವನೆ. ಬಾಯ್ ಬಾಯ್ ಬಾಯ್.